ಆಕಾಶವಾಣಿ ಭದ್ರಾವತಿ. ಬುದ್ಧಿ ಮಾತ ಕೇಳಿ ಓ ಮುದ್ದು ಮಕ್ಕಳೇ, ಜಾಣ ಮಕ್ಕಳೇ, ನಿಮಗೆ ಕತೆ ಹೇಳ್ತೇನೆ. ತುಂಬಾ ಚೆನ್ನಾಗಿರೋ ಕತೆ, ಮತ್ತೆ ತುಂಬಾ ಕಲಿಯಕ್ಕಿರುವಂಥ ಕತೆ. ಹೇಗೆ, ಯಾವ ಕತೆ ಇದು ಅಂತಂದ್ರೆ, ನೀವು ಈ ಕತೆಗಳನ್ನ ಒಂದು ಸ್ವಲ್ಪ ನಿಮ್ಮ ಹಿರಿಯರಿಂದ ಒಂದೊಂದು ಚೂರು ಕೇಳಿರ್ಬೋದು. ಹೇಗೆ ಶುರುವಾಯಿತು ಆ ಕತೆಗಳು ಅನ್ನೋದ್ರಿಂದ ಶುರು ಮಾಡಿ ತುದಿಯವರೆಗೆ ನಾನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ಒಂದಾನೊಂದು ಕಾಲದಲ್ಲಿ ತುಂಬ ಹಿಂದೆ ದಕ್ಷಿಣ ಭಾರತ ದೇಶವನ್ನ ಅಮರಶಕ್ತಿ ಅನ್ನೋ ಹೆಸರಿನ ರಾಜ ಆಳ್ತಾ ಇದ್ದ. ಬಹಳ ಹಿಂದಿನ ಕಾಲ. ಇವಾಗಿನ ಹಾಗೆ ಕಾರು, ರೈಲು, ಬಸ್ಸು, ಏರೋಪ್ಲೇನು ಏನೂ ಇಲ್ಲದ ಕಾಲ. ಆಗೆಲ್ಲ ಎತ್ತಿನ ಗಾಡಿಗಳು, ಕುದುರೆ ಬಂಡಿಗಳು, ಅದರಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಜನ. ಅವನ ಪ್ರಜೆಗಳಲ್ಲಿ ರೈತರಿದ್ರು, ವ್ಯಾಪಾರಿಗಳಿದ್ರು, ವಿದ್ಯಾಗುರುಗಳಿದ್ರು, ಎಲ್ಲ ರೀತಿಯ ಜನಗಳಿದ್ರು. ಬಡವರಿದ್ರು, ಶ್ರೀಮಂತರಿದ್ರು, ಹೀಗೆ ಬೇರೆ ಬೇರೆ ವರ್ಗದವರಿದ್ರು. ಯಾರಿಗೂ ಅನ್ಯಾಯ ಆಗದೇ ಇರೋ ಹಾಗೆ, ಯಾರೂ ಕಷ್ಟ ಅನುಭವಿಸದೇ ಇರೋ ಹಾಗೆ, ಪ್ರಜೆಗಳನ್ನ ಮಕ್ಕಳ ಹಾಗೆ ಪ್ರೀತಿಸ್ತಾ ಅತ್ಯಂತ ನ್ಯಾಯ ಮಾರ್ಗದಿಂದ ರಾಜ್ಯವನ್ನಾಳ್ತಾ ಇದ್ದ ಅಮರಶಕ್ತಿ. ಎಲ್ಲ ಪ್ರಜೆಗಳಿಗೂ ರಾಜ ಅಂದರೆ ತುಂಬಾ ಇಷ್ಟ. ಯಾವುದೇ ತೊಂದರೆ ಬಂದರೂ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋ ಜನರ ನಂಬಿಕೆನ ರಾಜ ಯಾವತ್ತೂ ಸುಳ್ಳು ಮಾಡಿರಲಿಲ್ಲ. ತನ್ನ ಮಂತ್ರಿಮಂಡಲದ ಹಿರಿಯರಿಗೆ ಆದರ, ಗೌರವ ತೋರಿಸ್ತಾ ಇದ್ದ. ಅತ್ಯಂತ ಚತುರತೆಯಿಂದ ಪ್ರಜೆಗಳ ಸಮಸ್ಯೆಗಳಿಗೆ ಪರಿಹಾರ ಕೂಡ ನೀಡ್ತಾ ಇದ್ದ. ಇಂತಹ ಉತ್ತಮ ಗುಣಗಳುಳ್ಳ ರಾಜನಿಗೆ ಸ್ವಂತ ಜೀವನದಲ್ಲಿ ದೊಡ್ಡ ನೋವಿತ್ತು. ಇದಕ್ಕೆ ಮುಖ್ಯ ಕಾರಣ, ಈ ದುಃಖಕ್ಕೆ ಕಾರಣ ಏನು ಅಂತಂದರೆ, ರಾಜನ 3 ಮಕ್ಕಳು. ಹೌದು, ರಾಜನಿಗೆ 3 ಜನ ಮಕ್ಕಳಿದ್ರು. 3 ಗಂಡು ಮಕ್ಕಳು. ಅವರು ಅನೇಕ ಶಕ್ತಿ, ವಸುಶಕ್ತಿ ಮತ್ತು ರುದ್ರಶಕ್ತಿ. ಈ 3 ಜನ ಹೇಗಿದ್ರು ಅನ್ನೋದೇ ಈಗ ಮುಖ್ಯ ವಿಷಯ. ರಾಜ ಎಷ್ಟು ಸದ್ಗುಣಿನೋ, ಇವರು 3 ಅಷ್ಟೇ ದುರ್ಗುಣಿಗಳು. ರಾಜ ಎಷ್ಟು ನ್ಯಾಯಪರನೋ, ಇವರು ಅಷ್ಟೇ ಅನ್ಯಾಯಪರರು. ರಾಜ ಪ್ರಜೆಗಳ ವಿಷಯದಲ್ಲಿ ಎಷ್ಟು ದಯಾಳುವಾಗಿದ್ದನೋ, ಇವರು ಅಷ್ಟೇ ಕ್ರೂರಿಗಳಾಗಿದ್ರು. ರಾಜ ಪ್ರಜೆಗಳಿಗೆ ಎಷ್ಟು ಅನುಕೂಲತೆಗಳನ್ನು ಮಾಡಿಕೊಡ್ತಾ ಇದ್ನೋ, ಇವರು ಅಷ್ಟಕ್ಕಿಂತ ಹೆಚ್ಚು ಹೆಚ್ಚು ತೊಂದರೆಗಳನ್ನು ಉಂಟು ಮಾಡ್ತಾ ಇದ್ರು. ಒಟ್ಟಿನಲ್ಲಿ ರಾಜನಿಗೆ ರಾಜ್ಯಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ರು ಅನೇಕ ಶಕ್ತಿ, ವಸುಶಕ್ತಿ ಮತ್ತು ರುದ್ರಶಕ್ತಿ ಅನ್ನೋ ಈ 3 ಮಕ್ಕಳು. ಮಕ್ಕಳನ್ನ ತಿದ್ದಿ ಸರಿ ಮಾಡಬೇಕು ಅಂತ ರಾಜ ಬಹಳ ಪ್ರಯತ್ನ ಪಟ್ಟ. ಹಿರಿಯರು, ಗುರುಗಳಿಂದ ತಿಳುವಳಿಕೆ ಹೇಳಿಸ್ದ, ಶಾಲೆಗೆ ಕಳಿಸ್ದ, ವಿವೇಕ ಕಲಿಸೋದಕ್ಕೆ ಪ್ರಯತ್ನ ಪಟ್ಟ. ತನ್ನ ಅಮಾತ್ಯರುಗಳಿಂದ ಹೇಳಿಸ್ದ. ಸಾಮ, ದಾನ, ಭೇದ, ದಂಡ 4 ಉಪಾಯಗಳಿಂದ ಕೂಡ ಪ್ರಯತ್ನಿಸ್ದ. ಅವರು ಶಾಲೆಗಳಿಗೆ ಹೋಗಿ ವಿದ್ಯೆ ಕಲಿತರು ನಿಜ, ಆದರೆ ತಮ್ಮ ಪುಂಡುತನ, ದುಷ್ಟ ಬುದ್ಧಿನ ಮಾತ್ರ ಬಿಡಲಿಲ್ಲ. ಇನ್ನಷ್ಟು ಪುಂಡ್ರಾಗ್ತಾ ಸಾಗಿದರೆ ಹೊರತು ಸ್ವಲ್ಪ ಕೂಡ ಅವರು ಬದಲಾಗಲೇ ಇಲ್ಲ. ಇದರಿಂದಾಗಿ ಚಿಂತಾಕ್ರಾಂತನಾಗಿ ಕುಳಿತಿದ್ದ ರಾಜನ ಬಳಿಗೆ ಆತನ ಪ್ರಧಾನಮಂತ್ರಿ ಬಂದು, ರಾಜ, ನಿಮ್ಮ ಚಿಂತೆಗೆ ಕಾರಣ ಏನು? ಯಾವುದಾದ್ರೂ ಶತ್ರು ರಾಜನಿಂದ ಆಕ್ರಮಣದ ಭಯ ಇದೆಯೇ ಅಂತ ಕೇಳಿದ. ಅದಕ್ಕೆ ರಾಜ, ಇಲ್ಲ ಮಂತ್ರಿಗಳೇ, ನನಗೆ ಯಾವ ಶತ್ರುವಿನ ಭಯವೂ ಇಲ್ಲ. ನನ್ನ ಚಿಂತೆಗೆ ಮೂಲ ಕಾರಣ ನನ್ನ ಮಕ್ಕಳು. ಅವರನ್ನ ಸರಿದಾರಿಗೆ ತರೋದು ಹೇಗೆ? ಅವ್ರು ಹೀಗೇನೆ ಬೆಳೆದು ದೊಡ್ಡವರಾಗ್ಬಿಟ್ರೆ ಅಂತಹ ಪುಂಡರ ಕೈಗೆ ನನ್ನ ಈ ರಾಜ್ಯವನ್ನು ಹೇಗೆ ಕೊಡಲಿ ಅಂತ ಕೇಳಿದ. ಆಗ ಮಂತ್ರಿ, ರಾಜ, ನಿಮ್ಮ ಮಾತು ನಿಜ. ಮಕ್ಕಳನ್ನ ಚಿಕ್ಕೋರಿರುವಾಗ ತಿದ್ದದೆ ಹೋದರೆ ದೊಡ್ಡೋರಾದ್ಮೇಲೆ ತಿದ್ದೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ತುಂಬ ಕಷ್ಟ ಆಗ್ಬಿಡುತ್ತೆ. ಆದರೆ ನೀವು ಚಿಂತಿಸ್ಬೇಡಿ, ಯಾರಿಂದಾನೂ ಸಾಧ್ಯ ಆಗದೇ ಇರೋ ಕೆಲಸ ಗುರುಗಳಿಂದ ಖಂಡಿತ ಸಾಧ್ಯವಾಗುತ್ತೆ. ಅಂತಹ ಮಹಾಮಹಿಮರಾದ ಒಬ್ಬರು ಗುರುಗಳು ನನಗೆ ಗೊತ್ತಿದ್ದಾರೆ. ಅವರ ಬಳಿಗೆ 3 ರಾಜಕುಮಾರನ್ನ ಕರ್ಕೊಂಡು ಹೋಗೋಣ, ಅವರು ನಮಗೆ ಖಂಡಿತ ದಾರಿಯನ್ನು ತೋರಿಸ್ತಾರೆ ಅಂತ ಹೇಳಿದರು ಮಂತ್ರಿಗಳು. ಆಗ ರಾಜ, ಮಂತ್ರಿಗಳೇ, ಅವ್ರು ಯಾರು, ಎಲ್ಲಿರ್ತಾರೆ ಅಂತ ಕೇಳಿದ. ಮಂತ್ರಿ, ಅವ್ರ ಹೆಸರು ವಿಷ್ಣು ಶರ್ಮಾ ಅಂತ. ಬಹಳ ಬುದ್ಧಿವಂತರು. 100 ಶಿಷ್ಯರಿಗೆ ಪಾಠ ಮಾಡಿ, ಅವರಿಗೆಲ್ಲ ವಿದ್ಯೆ ಕಲಿಸಿ, ಅವರನ್ನು ತಮ್ಮ ಜೀವನದಲ್ಲಿ ನೆಲೆ ನಿಲ್ಲೋ ಹಾಗೆ ಮಾಡಿ ಈಗ ವೃದ್ಧರಾಗಿದ್ದಾರೆ. ಇನ್ನು ಮುಂದೆ ಸಾಕು ಈ ಜೀವನ, ತಪಸ್ಸನ್ನು ಆಚರಿಸ್ತಾ ವಾನಪ್ರಸ್ಥದಲ್ಲಿರ್ತೇನೆ ಅಂತ ಹೇಳಿ ಕಾಡಿಗೆ ಹೋಗೋ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ನಾವು ತಡ ಮಾಡದೆ ಬೇಗ ಅವರನ್ನು ಕಾಣಬೇಕು ಅಂತ ಹೇಳಿದರು. ಆಗ ರಾಜ ಆದೇಶ ಮಾಡಿದ, ವಿಷ್ಣು ಶರ್ಮರನ್ನು ಸಕಲ ಮರ್ಯಾದೆಗಳೊಂದಿಗೆ ಅರಮನೆಗೆ ಕರ್ಕೊಂಡು ಬನ್ನಿ ಅಂತ ಹೇಳಿದ. ಮಂತ್ರಿಗಳು ಅದಕ್ಕೆ ಏರ್ಪಾಡು ಮಾಡಿದರು. ಹಾಗೆ ವಿಷ್ಣು ಶರ್ಮರನ್ನು ವಿಶೇಷ ಮರ್ಯಾದೆಯೊಂದಿಗೆ ಕರೆಯಲಾಯಿತು. ಗುರುಗಳು ಬಂದರು. ರಾಜ ಗುರುಗಳನ್ನು ಉಚಿತವಾಗಿ ಸತ್ಕರಿಸಿ ತನ್ನ ಸಮಸ್ಯೆನ ಹೇಳಿದ.
ಗುರುಗಳೇ, ನನಗೆ 3 ಜನ ಮಕ್ಕಳಿದ್ದಾರೆ. 3 ತುಂಬ ಪುಂಡು ಪೋಖ್ರಿಗಳು. ಯಾರ ಮಾತನ್ನು ಕೇಳೋದಿಲ್ಲ, ಯಾವ ಆದೇಶವನ್ನು ಪಾಲಿಸೋದಿಲ್ಲ. ಪ್ರಜೆಗಳಿಗೆ ತಲೆನೋವಾಗಿದ್ದಾರೆ, ನನಗೂ ತಲೆನೋವಾಗಿದ್ದಾರೆ. ಅವರ ಕೈಗೆ ನನ್ನ ನಂತರ ಈ ರಾಜ್ಯವನ್ನು ಹೇಗೆ ಕೊಡಲಿ ಅಂತ ಸಮಸ್ಯೆಯನ್ನು ಹೇಳ್ಕೊಂಡ. ಆಗ ಗುರು ವಿಷ್ಣು ಶರ್ಮರು, ರಾಜನೇ, ನಾನು ಉಪಾಧ್ಯಾಯ ವೃತ್ತಿಯಿಂದ ನಿವೃತ್ತಿ ಹೊಂದಿ ತಪಸ್ಸು ಮಾಡಿ ಉಳಿದ ಜೀವನ ಕಳೆಯೋದಕ್ಕೆ ಕಾಡಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಭವಿಷ್ಯದ ರಾಜರಾಗಬೇಕಾಗಿರುವಂತಹ ರಾಜ್ಕುಮಾರರಿಗೆ ನನ್ನ ಮಾರ್ಗದರ್ಶನದ ಅವಶ್ಯಕತೆ ಇದ್ದರೆ ನಾನು ಖಂಡಿತ ಅವರನ್ನು ನನ್ನ ವಿದ್ಯಾರ್ಥಿಗಳನ್ನಾಗಿ ಸ್ವೀಕರಿಸ್ತೇನೆ. ಅವರು 3 ನನ್ನ ಜೊತೆ ಕಳಿಸ್ಕೊಡಿ. ಇನ್ನು 6 ತಿಂಗಳಿಗೆ ಅವರು ಯೋಗ್ಯ ದಾರಿಯಲ್ಲಿ ನಡೆಯೋ ಹಾಗೆ ಮಾಡ್ತೇನೆ. ರಾಜಕಾರಣ, ಲೋಕಜ್ಞಾನ, ನೀತಿಶಾಸ್ತ್ರ, ರಾಜ್ಯಶಾಸ್ತ್ರ ಎಲ್ಲವನ್ನೂ ಕಲಿಸ್ತೇನೆ ಅಂತ ಹೇಳಿ ರಾಜನಿಗೆ ಮಾತು ಕೊಟ್ಟು ಮಕ್ಕಳನ್ನು ಕರ್ಕೊಂಡು ಹೋಗೋದಕ್ಕೆ ತೀರ್ಮಾನ ಮಾಡಿದರು. ರಾಜನಿಗೆ ಬಹಳ ಸಂತೋಷವಾಯಿತು. ಇಷ್ಟು ವರ್ಷ ನನ್ನ ಕೈಲಿ ಆಗದೇ ಇರುವಂಥ ಕೆಲಸ ಕೇವಲ 6 ತಿಂಗಳಲ್ಲಿ ವಿಷ್ಣು ಶರ್ಮರು ಮಾಡ್ತಾರೆ ಅಂತಂದರೆ ತುಂಬ ಆಶ್ಚರ್ಯ ಅನ್ನಿಸ್ತು. ನಿಜವಾಗ್ಲೂ ಸಾಧ್ಯವಾ ಗುರುಗಳೇ ಅಂತ ರಾಜ ಕೇಳಿದ. ನಿನಗೆ ಯಾತಕ್ಕೆ ಆ ಯೋಚನೆ? ನನ್ನ ಜೊತೆಗೆ ಕಳಿಸ್ಕೊಡು ಅಂತ ಗುರುಗಳು ಹೇಳಿದರು. ಆಗ ರಾಜ ಹೇಳಿದ, ಗುರುಗಳೇ, ಅಷ್ಟು ಸುಲಭ ಅಲ್ಲ ಅದು. ವಿದ್ಯೆ ಕಲಿಯೋದಕ್ಕೆ ಅಂತ ಶಾಲೆಗೆ ಕಳಿಸಿದರೆ ಅವರು ಗುರುಗಳಿಗೇನೇ ತೊಂದರೆ ಕೊಡುವಂತಹ ಮಕ್ಕಳು, ಅವಿಧೇಯರು, ಸ್ವಲ್ಪನೂ ಮಾತು ಕೇಳೋದಿಲ್ಲ, ನಿಮಗೆ ತೊಂದರೆ ಆಗಬಹುದು, ಜೊತೆಗೆ 4 ಸೈನಿಕರನ್ನು ಕಳಿಸ್ತೇನೆ ಅಂತ ಹೇಳಿದ. ಬೇಡ, ನನಗೆ ಅವರು ಏನೂ ಮಾಡೋದಿಲ್ಲ, ನನಗೆ ಆ ನಂಬಿಕೆ ಇದೆ, ಯಾವ ಸೈನಿಕರು ಬೇಡ, ನಿನ್ನ 3 ಮಕ್ಕಳನ್ನ ನನ್ನ ಜೊತೆ ಕಳಿಸ್ಕೊಡು ಅಂತ ಹೇಳಿ ವಿಷ್ಣು ಶರ್ಮರು ಆ 3 ಹುಡುಗರನ್ನ ಕರೆದುಕೊಂಡು ತನ್ನ ಗುರುಕುಲಕ್ಕೆ ಹೊರಟರು. ಅನೇಕ ಶಕ್ತಿ, ವಸುಶಕ್ತಿ ಮತ್ತು ರುದ್ರಶಕ್ತಿ 3 ತುಂಬ ಸಿಟ್ಟು ಮಾಡಿಕೊಂಡು ಅಪ್ಪನ ಅರಮನೆಯನ್ನು ಬಿಟ್ಟು ಹೋಗಬೇಕಲ್ಲ ಅನ್ನೋ ಬೇಜಾರಿನಿಂದ ಗುರುಗಳ ಹಿಂದೆ ಹೋದರು. ಆದರೆ ಅವ್ರು 3 ಮಾತಾಡಿಕೊಂಡ್ರು. ಈ ಗುರುಗಳು ವಯಸ್ಸಾಗಿದೆ, ಇವ್ರಿಗೆ ಚೆನ್ನಾಗಿ ಗೋಳಾಡಿಸಿ ಇನ್ನು 2 ದಿನಗಳಲ್ಲಿ ನಾವು ವಾಪಸ್ ಅರಮನೆಗೆ ಬಂದುಬಿಡೋಣ. ಇಲ್ಲಿಯ ವೈಭೋಗವನ್ನು ಬಿಟ್ಟು ತುಂಬ ದಿನ ಇರೋದಕ್ಕೆ ಸಾಧ್ಯವೇ ಇಲ್ಲ. ಇವರು ಏನು ಹೇಳಿಕೊಟ್ರು ನಾವು ಏನು ಕಲಿಯೋಬೇಕಾಗಿಲ್ಲ, ನಮಗೆಲ್ಲ ಬರುತ್ತೆ ಅಂತ ಹೇಳಿ ಧಿಮಾಕಿನಿಂದ ತಮ್ಮಲ್ಲೇ ಮಾತಾಡಿಕೊಂಡು ಬೇಸರದಿಂದ ವಿಷ್ಣು ಶರ್ಮರ ಹಿಂದೆ ಹೆಜ್ಜೆ ಹಾಕ್ತಾ ಅವರ ಗುರುಕುಲಕ್ಕೆ ಹೋದರು. ಮಾರನೇ ದಿನದಿಂದ ಅವರ ಹೊಸ ದಿನಚರಿ ಆರಂಭ. ವಿಷ್ಣು ಶರ್ಮರು ಆ ಮಕ್ಕಳನ್ನು ಬೇಗ ಎಬ್ಬಿಸಿ ಸ್ನಾನ ಇತ್ಯಾದಿಗಳನ್ನು ಮಾಡಿಸಿ ತಮ್ಮ ಮುಂದೆ ಕೂರಿಸ್ಕೊಂಡ್ಬಿಟ್ಟು ಮಕ್ಕಳೇ ಅಂತ ಹೇಳಿ ಪಾಠ ಶುರು ಮಾಡಿದರು. ಇವರು ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ನೋಡ್ತಾ ತಮ್ಮ ಅತೀವ ಆಲಸ್ಯವನ್ನು ತೋರಿಸ್ತಾ ಅನಾಸಕ್ತಿಯನ್ನು ಪ್ರದರ್ಶಿಸ್ತಾ ಕೂತ್ಕೊಂಡ್ರು. ಆಗ ವಿಷ್ಣು ಶರ್ಮರು ಹೇಳಿದರು, ನೋಡ್ರಪ್ಪ ರಾಜಕುಮಾರರ, ನಿಮಗೆ ನಾನು ಪಾಠ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀರಿ. ನಿಮ್ಮ ತಂದೆಯವರು ಮಹಾರಾಜರು ಕೂಡ ಮಕ್ಕಳಿಗೆ ಪಾಠ ಮಾಡಿ ಅಂತ ಹೇಳಿ ಕಳಿಸಿದ್ದಾರೆ. ಆದರೆ ನಾನು ನಿಮಗೆ ಪಾಠ ಮಾಡೋದಿಲ್ಲ. ಪಾಠ ಮಾಡೋದಿಲ್ವೇ? ಹಾಗಾದರೆ ನಮ್ಮನ್ನು ಯಾತ ಕರ್ಕೊಂಡು ಬಂದ್ರಿ? ಏನಿಲ್ಲಪ್ಪ, ನಿಮಗೆ ತುಂಬ ಬೇಜಾರಾಗಿದೆ, ಅರಮನೆಯಲ್ಲಿ ಎಲ್ಲರೂ ಬೈತಾರೆ, ನೀವು ದುಷ್ಟರು ಅಂತಾರೆ, ಏನು ಮಾಡೋಕ್ಕೆ ಹೋದರೂ ಬೇಡ ಅಂತಾರೆ. ಹಾಗಾಗಿ ನಿಮಗೆ ಒಂದಷ್ಟು ದಿನ ಆರಾಮಾಗಿ ಇಲ್ಲಿ ವನಭೋಜನ ಮಾಡ್ತಾ ಸಂತೋಷವಾಗಿ ಕಾಡಿನಲ್ಲಿ ನಿಮಗೆ ಹೇಗೆ ಬೇಕೋ ಹಾಗೆ ಕಾಲ ಕಳಿಬೋದು. ಬೇಜಾರಾದಾಗ ನಾನು ನಿಮಗೆ ಕತೆಗಳನ್ನು ಹೇಳ್ತೀನಿ, ಕತೆ ಕೇಳ್ಕೊಂಡು ಆರಾಮಾಗಿ ಇದ್ಬಿಡಿ. 6 ತಿಂಗಳು ಇಲ್ಲಿದ್ದು ಆರಾಮಾಗಿ ನಿಮ್ಮ ಮನೆಗೆ ಹೋಗಿ ಅಂತ ಅಂದರು ಗುರುಗಳು. ಹೌದೇ, ಇಷ್ಟು ಚೆನ್ನಾಗಿರುತ್ತೆ, ಹಾಗಾದರೆ ನಮಗೆ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಅಂತ ಕೇಳಿದರು ಮಕ್ಕಳು. ನಿಮಗೆ ಏನೇನು ಬೇಕು ಎಲ್ಲ ವ್ಯವಸ್ಥೆ ನಾನು ಮಾಡಿಕೊಡ್ತೇನೆ, ಆದರೆ ನೀವು ಮಧ್ಯನೇ ಹೋಗಬೇಕು ಅಂತ ಬಯಸ್ಕೊಳ್ಬೇಡಿ. ಎಷ್ಟು ಬೇಕೋ ಅಷ್ಟು ಆನಂದವಾಗಿ ಈ ಕಾಡಿನಲ್ಲಿ ಇರಿ, ನಿಮ್ಮದೇ ಈ ಕಾಡು ಅಂತ ಅಂದ್ಕೊಳ್ಳಿ, ಹೇಗೆ ಬೇಕಾದರೂ ಇರಿ, ನಿಮಗೆ ಕತೆಗಳನ್ನು ಕೂಡ ನಾನು ಹೇಳ್ತೇನೆ ಅಂತ ಗುರುಗಳು ಹೇಳಿದರು. ನಮಗೆ ಕತೆ ಅಂದರೆ ತುಂಬ ಇಷ್ಟ, ಯಾವ ಥರ ಕತೆ ಹೇಳ್ತೀರಿ ಅಂತ ಕೇಳ್ದ ಅನೇಕ ಶಕ್ತಿ. ನಿಮಗೆ ಯಾವ ಕತೆ ಇಷ್ಟನೋ ಅದನ್ನೇ ಹೇಳ್ತೇನೆ, ನಾನು ದೊಡ್ಡ ಒಂದು ಕತೆ ಹೇಳ್ತೇನೆ, ಅದನ್ನು ಕೇಳ್ತಾ ಹೋಗಿ. ಮಧ್ಯೆ ನಿಮಗೆ ಬೇರೆ ಕತೆ ಬೇಕು ಅನಿಸಿದರೆ ಆ ಕಥೆಯನ್ನೂ ಹೇಳ್ತೇನೆ, ನನಗೆ ತುಂಬ ಕತೆಗಳು ಗೊತ್ತು ಅಂದರು ಗುರುಗಳು. ಹಾಗಾದರೆ ಈಗಲೇ ಶುರು ಮಾಡಿಬಿಡಿ ಕಥೆಯನ್ನು, ಹೇಗೂ ನಮಗೆ ಹೊಟ್ಟೆ ತುಂಬ ತಿಂಡಿ ಆಗಿದೆ, ಊಟದ ಟೈಮ್ವರೆಗೆ ಬೇಕಾದಷ್ಟು ಕಾಲಾವಕಾಶ ಇದೆ, ಅಲ್ಲಿವರೆಗೂ ನಾವು ನಿಮ್ಮ ಕತೆಗಳನ್ನು ಕೇಳೋದಕ್ಕೆ ಇಷ್ಟಪಡ್ತೇವೆ ಅಂತ ಅಂದರು. ಸರಿ ಅಂತ ಹೇಳಿ ಗುರುಗಳು ಕಥೆಯನ್ನು ಆರಂಭ ಮಾಡಿದರು. ಏನಂತಂದರೆ, ಈಗ ಮೊದಲನೇ ಕಥೆನ ಅವರು ಶುರು ಮಾಡಿದರು. ಈ ಕಥೆಯಲ್ಲಿ ಮೊದಲು ಆರಂಭದಲ್ಲಿ ಬರೋದು ಒಬ್ಬ ದೊಡ್ಡ ವರ್ತಕ. ಆತ ತುಂಬ ದೊಡ್ಡ ವ್ಯಾಪಾರ ಮಾಡ್ತಾ ತುಂಬ ಚೆನ್ನಾಗಿ ಹಣವನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಒಳ್ಳೆ ನೆಲೆ ನಿಂತಿದ್ದ. ಹಾಗೆ ಒಂದು
ವರ್ಧಮಾನ ಅಂತ ಅವನ ಹೆಸರು. ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ವಯಸ್ಸಿರುವಾಗ ಇನ್ನೂ ಸಂಪಾದನೆ ಮಾಡಿ ಕೂಡಿಡಬೇಕು. ತನ್ನ ನಂತರ ಮಕ್ಕಳಿಗೆ, ಹೆಂಡತಿಗೆ, ಎಲ್ಲರಿಗೂ ಆಗೋ ಹಾಗೆ ದಾನ ಧರ್ಮ ಮಾಡೋದಕ್ಕೆ ಆಗೋ ಹಾಗೆ. ಹಾಗಾಗಿ ಆಲಸ್ಯದಿಂದ ಕುಳಿತುಕೊಳ್ಬಾರದು ಅಂತ ಹೇಳಿ ವರ್ಧಮಾನ ಏನು ಮಾಡ್ದ, ಇನ್ನಷ್ಟು ಹಣವನ್ನು ಸಂಪಾದನೆ ಮಾಡೋದಕ್ಕೆ ಯಾವ ಯಾವ ಮಾರ್ಗಗಳಿವೆ ಅಂತ ಯೋಚನೆ ಮಾಡಿದ. ಆಗ ಅವನಿಗೆ ಗೊತ್ತಾಯಿತು, ಹಣವನ್ನು ಸಂಪಾದನೆ ಮಾಡೋದಕ್ಕೆ 6 ಮಾರ್ಗಗಳಿವೆ. ಎಷ್ಟು? 6 ಮಾರ್ಗಗಳು. ಮೊದಲನೇದು ಭಿಕ್ಷೆ. ಇದು ತುಂಬ ಕನಿಷ್ಠ ಮಾರ್ಗ. ಬೇಡೋದ್ರಿಂದ ಗೌರವ ಹೊರಟೋಗುತ್ತೆ, ಅದು ಬೇಡ ಅಂತ ವರ್ಧಮಾನ ತೀರ್ಮಾನ ಮಾಡಿಕೊಂಡ. ಇನ್ನೊಂದು ಸೇವೆ, ನೌಕರಿ ಮಾಡೋದು. ರಾಜಾಶ್ರಯದಲ್ಲೋ ಬೇರೆ ಎಲ್ಲಾದರೂ ಕೆಲಸ ಮಾಡ್ತಾ ಸಂಬಳವನ್ನು ತೆಗೆದುಕೊಳ್ಳೋದು. ಇದು ಕೂಡ ಒಬ್ಬರ ಕೈ ಕೆಳಗೆ ಕೆಲಸ ಮಾಡಬೇಕು. ಅಷ್ಟೇನೂ ಉತ್ತಮವಲ್ಲ, ಆದರೆ ಪರವಾಗಿಲ್ಲ. ಇನ್ನೊಂದು ಕೃಷಿ, ರೈತನಾಗಿ ಬೆಳೆಯನ್ನು ಬೆಳೆದು ಮಾರಿ ಜೀವನ ಮಾಡೋದು. ಅದು ಮಳೆ ಇನ್ನೊಂದು ಎಲ್ಲವನ್ನು ಅವಲಂಬಿಸಿರುತ್ತೆ. ಹಾಗಾಗಿ ತುಂಬ ಚೆನ್ನಾಗಿ ಪ್ರತಿ ವರ್ಷ ಇಷ್ಟೇ ಆದಾಯ ಬರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇನ್ನೊಂದು ವಿದ್ಯಾರ್ಜನೆ, ವಿದ್ಯೆಯನ್ನು ಸಂಪಾದನೆ ಮಾಡಿ ಅದನ್ನು ಪಾಠ ಹೇಳೋದ್ರ ಮೂಲಕ ಮಾಡುವಂತಹ ಧನ ಸಂಪಾದನೆ. ಈ ವಿದ್ಯಾರ್ಜನೆಯಲ್ಲಿ ಏನು ತೊಂದರೆ ಅಂತಂದರೆ, ನಮಗೆ ಅಷ್ಟು ತಿಳುವಳಿಕೆ ಇದ್ದು ಹೇಳುವಂಥ ಸಾಮರ್ಥ್ಯ ಇದ್ದರೆ ವಿದ್ಯಾರ್ಥಿಗಳು ಬರ್ತಾರೆ. ಸ್ವಲ್ಪ ಸರಿ ಇಲ್ಲ ಅಂತಂದರೂ ವಿದ್ಯಾರ್ಥಿಗಳು ಹೆಚ್ಚಿಗೆ ಬರೋದಿಲ್ಲ. ಆಗ ನಮಗೆ ಧನ ಸಂಪಾದನೆ ಆಗೋದಿಲ್ಲ. ಅದು ಬೇಡ ಅಂತ ವರ್ಧಮಾನ ತೀರ್ಮಾನ ಮಾಡಿಕೊಂಡ. 5ನೇದು ವ್ಯವಹಾರ. ಈ ವ್ಯವಹಾರದಲ್ಲಿ ಏನು ಅಂತಂದರೆ, ಬೇರೆಯವರ ಸ್ವತ್ತನ್ನು ಅಡವಿಟ್ಕೊಂಡು ಅದಕ್ಕೆ ದುಡ್ಡು ಕೊಡೋದು, ಅದರ ಮೇಲೆ ಬಡ್ಡಿ ಹೇಳಿ ಸಂಪಾದನೆ ಮಾಡೋದು. ಇದು ಒಂದು ಒಳ್ಳೆ ರೀತಿಯ ಸಂಪಾದನೆಯೇ, ತುಂಬ ಸಂಪಾದನೆ ಏನೋ ಆಗುತ್ತೆ. ಆದರೆ ಕೊಡುವ ಮನುಷ್ಯ ದುಃಖದಿಂದ ಕೊಡ್ತಾನೆ. ಅಯ್ಯೋ, ನನ್ನ ಚಿನ್ನದ ಒಡವೆಗೆ ಇಷ್ಟೊಂದು ಬಡ್ಡಿ ಕೊಡಬೇಕಲ್ಲಪ್ಪ, ನಂದೇ ವಸ್ತು ಅಂತ ಹೇಳಿ ಕಣ್ಣೀರು ಹಾಕ್ತಾ ಕೊಡ್ತಾನೆ. ಸಂತೋಷದಿಂದ ಯಾರು ಆ ರೀತಿಯ ದುಡ್ಡನ್ನು ಕೊಡೋದಿಲ್ಲ. ಸಾಲವನ್ನು ಕೊಂಬಾಗ ಹಾಲೋಗರುಂಡಂತೆ ಅಲ್ವಾ. ಸಾಲ ತಗೊಳ್ಳುವಾಗ ಚೆನ್ನಾಗಿರುತ್ತೆ, ವಾಪಸ್ ಕೊಡುವಾಗ ದುಃಖದಿಂದ ಕೊಡ್ತಾರೆ. ಹಾಗಾಗಿ ಅದು ಅಷ್ಟು ಒಂದು ಉತ್ತಮ ಅಂತ ಅನಿಸೋದಿಲ್ಲ. ಕೊನೆಯದ್ದು 6ನೇದು ವ್ಯಾಪಾರ. ಈ ವ್ಯಾಪಾರ ಇಷ್ಟು ದಿನ ವರ್ಧಮಾನ ಮಾಡ್ತಾನೇ ಇದ್ದ. ಅವನಿದ್ದ ಊರಿನಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದ. ಆದರೆ ಅವನಿಗೆ ಅನ್ನಿಸ್ತು, ಈ ಪುಟ್ಟೂರಿನಲ್ಲಿ ವ್ಯಾಪಾರ ಮಾಡಿದರೆ ಎಷ್ಟು ಅಷ್ಟೇ ಸಿಗುತ್ತೆ, ಅದಕ್ಕೆ ಬದಲು ದೊಡ್ಡದಾಗಿ ತುಂಬ ವಸ್ತುಗಳನ್ನು ಹಡಗನಲ್ಲೋ ಅಥವಾ ಎತ್ತಿನ ಗಾಡಿಗಳಲ್ಲೋ ಹೇರ್ಕೊಂಡು ಪಕ್ಕದ ಊರುಗಳಿಗೆ ಹೋಗಿ ಅಲ್ಲಿ ಮಾರಾಟ ಮಾಡಿದರೆ, ದೊಡ್ಡ ದೊಡ್ಡ ಅಂಗಡಿಗಳಿಗೆ ಮಾರಾಟ ಮಾಡಿದರೆ ಒಟ್ಟಿಗೆ ತುಂಬ ಧನ ಸಿಗೋದರಲ್ಲಿ ಅನುಮಾನವೇ ಇಲ್ಲ. ಎಲ್ಲಿ ಯಾವ ವಸ್ತುವಿಗೆ ಹೆಚ್ಚು ಬೇಡಿಕೆ ಇರುತ್ತೆ ಆ ವಸ್ತುವನ್ನು ಇಲ್ಲಿ ಕಡಿಮೆ ಬೆಲೆಗೆ ತಯಾರಿಸ್ಕೊಂಡು ಹೋಗಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡೋದರಿಂದ ನಮಗೆ ತುಂಬ ಲಾಭ ಬರುತ್ತೆ. ಮೊದಲನೇ ಅಂಶ. ಇನ್ನೊಂದು ಅಂಶ ಅಂದರೆ ಹೆಚ್ಚು ಹೆಚ್ಚು ಊರುಗಳನ್ನು ಸುತ್ತಿದಂತಹ ಅನುಭವ ಆಗುತ್ತೆ. ಆಗ ನಮ್ಮ ವ್ಯಾಪಾರದಲ್ಲಿ ಇನ್ನಷ್ಟು ಅನುಭವವನ್ನು ಹಾಕಿ ಇನ್ನಷ್ಟು ಮತ್ತಷ್ಟು ಲಾಭವನ್ನು ಪಡೆದುಕೊಳ್ಬಹುದು. ಹಾಗಾಗಿ ವ್ಯಾಪಾರ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲದಕ್ಕಿಂತ ಉತ್ತಮ ವ್ಯಾಪಾರ ಅಂತ ಹೇಳಿ ಆ ವ್ಯಾಪಾರವನ್ನು ಆರಂಭ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡ. ಈ ವ್ಯಾಪಾರದಲ್ಲಿ ಏನೇನು ವ್ಯಾಪಾರ ಮಾಡ್ಬೋದು ಅಂತ ಅಂದ್ಕೊಂಡ. ಅವನಿಗೆ ಗೊತ್ತಾಯಿತು, 7 ವಿಧವಾದ ವ್ಯಾಪಾರಗಳಿವೆ. ಒಂದು ಗಾಂಧಿಕ ವ್ಯಾಪಾರ. ಇದು ಪರಿಮಳ ದ್ರವ್ಯ ಇರುತ್ತಲ್ಲ, ಸುಗಂಧ ವಸ್ತುಗಳನ್ನು ಮಾರೋದು. ಏನಂದರೆ ತುಂಬ ಲಾಭ ಅದರಲ್ಲಿ. ಸುಗಂಧ ವಸ್ತುಗಳ ವ್ಯಾಪಾರದಲ್ಲಿ 100ಕ್ಕೆ 100ರಷ್ಟು ಲಾಭವನ್ನು ಇಟ್ಟು ಮಾರಾಟ ಮಾಡ್ಬೋದು. 2ನೇದು ನಿಕ್ಷೇಪ, ಅಂದರೆ ವ್ಯವಹಾರ ಮಾಡಿದ ಹಾಗೆ ಕಂಡವರ ವಸ್ತುವನ್ನು ಒಡವೆನ ಇಟ್ಕೊಂಡು ಸಾಲ ರೂಪದಲ್ಲಿ ಹಣ ಕೊಡೋದು. ಇನ್ನೊಂದು ಗೋಷ್ಠಿ ಕರ್ಮ, ಅಂದರೆ ದನಕರುಗಳ ವ್ಯಾಪಾರ, ಹಾಲಿನ ವ್ಯಾಪಾರ, ಹಾಲು, ಮೊಸರು, ತುಪ್ಪ ಇತ್ಯಾದಿಗಳನ್ನು ಮಾಡಿ ಕ್ಷೀರಾಗಾರವನ್ನು ನಡೆಸೋದು. ಇನ್ನೊಂದು ಮತ್ತೆ ಮಿಥ್ಯಾತ್ರಯ ಕಥನ, ಸುಳ್ಳು ಲೆಕ್ಕ ಬರೆದ್ಬಿಟ್ಟು ಮೋಸ ಮಾಡಿ ತಗೊಳ್ಳೋವಂಥದ್ದು. ಇನ್ನೊಂದು ಮೋಸದ ಅಳತೆಯಿಂದ ಧನವನ್ನು, ಮೋಸದ ಪಡಿಗಳು, ಮೋಸದ ಅಳತೆಗಳು, ತೂಕದಲ್ಲಿ ವ್ಯತ್ಯಾಸ ಎಲ್ಲ ಮಾಡಿಬಿಟ್ಟು ಅಂಥ ಮೋಸವನ್ನು ಮಾಡೋದು. ಕೊನೆಯ ಮಾರ್ಗ ಅತ್ಯಂತ ಉತ್ತಮ. ಏನು ಅಂತಂದರೆ ದೇಶಾಂತರ ಹೋಗಿ ಅಲ್ಲಿ ವ್ಯಾಪಾರ ಮಾಡಿಕೊಂಡು ಬರೋದು. ಹಾಗಾಗಿ ನಾನು ದೇಶಾಂತರ ಮಾಡಿಕೊಂಡೇ ಹೋಗ್ತೇನೆ. ಕಡಿಮೆ ಬೆಲೆಗೆ ಸಿಗುವಂಥ ವಸ್ತುಗಳನ್ನು ಆಮದು ಮಾಡಿಕೊಂಡು ಇಲ್ಲಿ ತಯಾರಿಸಿದ ವಸ್ತುಗಳನ್ನು ಹೆಚ್ಚಿನ ಬೆಲೆಗೆ ಬೇರೆ ಬೇರೆ ದೇಶದಲ್ಲಿ ಮಾಡ್ತೇನೆ ಅಂತ ಹೇಳಿ ತುಂಬ ವಸ್ತುಗಳನ್ನು ಸಂಗ್ರಹ ಮಾಡಿ ಒಂದು ದೊಡ್ಡ ಗಾಡಿಯನ್ನು ತುಂಬಿಸ್ದ. ಗಾಡಿ ತುಂಬ ಅವನು ತಯಾರಿಸಿದಂಥ ವಸ್ತುಗಳೇ ಇದ್ದವು. ಆ ಗಾಡಿಗೆ 2 ಎತ್ತುಗಳನ್ನು ಹೊಡೆದ. ದೊಡ್ಡ ದೊಡ್ಡ ಎತ್ತುಗಳು, ತುಂಬ ಆರೋಗ್ಯವಾಗಿದ್ದಂಥ ತುಂಬ ಬಲಶಾಲಿಯಾದ ಎತ್ತುಗಳು. ಒಂದು ಎತ್ತಿನ ಹೆಸರು ಸಂಜೀವಕ, ಇನ್ನೊಂದು ಎತ್ತಿನ ಹೆಸರು ಭದ್ರಕ. ಹೀಗೆ ಅವನು ಬಂಡಿಯಲ್ಲಿ ತುಂಬಿಸ್ಬಿಟ್ಟು ಮಥುರಾ ಪಟ್ಟಣಕ್ಕೆ ಅಭಿಮುಖವಾಗಿ ಹೊರಟ. ನದಿ ಎಲ್ಲವನ್ನು ದಾಟಿಕೊಂಡು
ಕಾಡುಗಳನ್ನು ದಾಟಿಕೊಂಡು ಹಲವು ಹಳ್ಳಿಗಳನ್ನು ದಾಟಿಕೊಂಡು ಹೋಗ್ತಾ ಇರುವಾಗ ಯಮುನಾ ನದಿ ಬಂತು. ಯಮುನಾ ನದಿಯನ್ನು ದಾಟಬೇಕಾದ್ರೆ ಏನಾಯಿತು, ಅಲ್ಲಲ್ಲಿ ನಿಂತು ತನ್ನ ಜೊತೆಯವರೊಡನೆ ಹೋಗ್ತಾ ಇದ್ದಿದ್ದು ವರ್ಧಮಾನ. ಆದರೆ ಬಂಡಿ ತುಂಬ ಭಾರ ಇತ್ತು, ಎತ್ತುಗಳಿಗೂ ಸುಸ್ತಾಗಿತ್ತು. ಯಮುನೆಯಲ್ಲಿ ಕೆಸರಿತ್ತು, ನದಿಯ ನೀರಿನ ಅಡಿ ಕೆಸರಿತ್ತು. ಆಗ ಕಾಲು ಉಳುಕ್ಬಿಡ್ತು ಸಂಜೀವಕನಿಗೆ. ಸಂಜೀವಕ ಅಂದರೆ ಯಾರು ಗೊತ್ತಲ್ಲ, ಎತ್ತು, ಬಲಶಾಲಿಯಾದ ಎತ್ತು. ಆದರೆ ಕೆಸರಿನಲ್ಲಿ ಕಾಲು ಸಿಕ್ಕಿಕೊಂಡು ಮೂಳೆ ಉಳುಕ್ ಹೋಗ್ಬಿಡ್ತು. ಏಳೋಕ್ಕೆ ಆಗಲಿಲ್ಲ, ಕುಸಿದು ಬಿದ್ದುಬಿಡ್ತು ಸಂಜೀವಕ. ವರ್ಧಮಾನನಿಗೆ ತುಂಬ ಬೇಜಾರಾಯಿತು. ಅವನ ಪ್ರೀತಿ ಪಾತ್ರವಾದ ಎತ್ತು ಅದು. ತಕ್ಷಣ ಅದನ್ನು ಎತ್ತಿ ಈ ಕಡೆ ಕರ್ಕೊಂಡು ಬಂದು ಜನರ ಸಹಾಯದಿಂದ ಒಂದು ಮರದ ಕೆಳಗೆ ಮಲಗಿಸ್ಕೊಂಡು ಸಾಕಷ್ಟು ವೈದ್ಯೋಪಚಾರ ಮಾಡಿದ. ಸುಮಾರು ದಿನ ನಾವಿಲ್ಲೇ ಇದ್ದುಬಿಡೋಣ, ನಮ್ಮ ಎತ್ತಿಗೆ ಹುಷಾರಾಗೋವರೆಗೂ ನಾವು ಹೋಗೋದು ಬೇಡ ಅಂತ. ಆದರೆ ಜೊತೆಯಲ್ಲಿದ್ದ ವರ್ತಕರು ಒಂದು 4-5 ದಿನ ಕಳೆದ ಮೇಲೆ ಹೇಳಿದರು, ನೋಡಪ್ಪ, ಈ ಥರ ನಾವು ಇಲ್ಲಿರೋದು ತುಂಬ ಒಳ್ಳೆಯದಲ್ಲ. ಯಾಕೆ ಅಂತಂದರೆ ಇಲ್ಲಿ ಸಿಂಹಗಳು, ಹುಲಿಗಳು, ಚಿರತೆ ಎಲ್ಲ ಇದೆ. ನಮ್ಮ ಜೀವಕ್ಕೂ ಅಪಾಯ ಆಗ್ಬೋದು. ಈ ಎತ್ತಿಗೆ ಸ್ವಲ್ಪವೂ ಗುಣ ಕಾಣ್ತಾನೇ ಇಲ್ಲ. ಸ್ವಲ್ಪವಾದರೂ ಎದ್ದು ಓಡಾಡಿದರೆ ಸರಿ, ಇಲ್ಲ ಅಂತಂದರೆ ಈ ಎತ್ತಿಗೋಸ್ಕರ ಅವನು ಇಷ್ಟು ಜನ ಪ್ರಾಣ ಕಳ್ಕೊಳ್ಳೋದ್ರಲ್ಲಿ ಅರ್ಥವಿಲ್ಲ ಅಂತ ಅವನಿಗೆ ತಿಳುವಳಿಕೆ ಹೇಳಿದರು. ಆಗ ಅವನಿಗೆ ತುಂಬ ದುಃಖ ಆಯಿತು ವರ್ಧಮಾನನಿಗೆ. ಏನಪ್ಪ ಮಾಡೋದು, ನನ್ನ ಮುದ್ದು ಎತ್ತನ್ನು ಬಿಟ್ಟು ಹೋಗಬೇಕಲ್ಲ ಅಂತ ಹೇಳಿ 2 ಆಳುಗಳಿಗೆ ಹೇಳಿಬಿಟ್ಟು, ಇಲ್ಲೇ ನೋಡ್ಕೊಳ್ಳಿ, ಎತ್ತನ್ನು ದಿನ ಔಷಧಿ ಹಚ್ಚಿ ಗಾಯಕ್ಕೆ ಬಟ್ಟೆ ಬಿಗಿದು ಗಟ್ಟಿ ಮಾಡಿ ಎಲ್ಲ ಮಾಡಿ ಅದು ಪೂರ್ತಿ ಹುಷಾರಾದ ನಂತರ ಕರ್ಕೊಂಡು ಇದೇ ದಾರಿಯಲ್ಲಿ ಬನ್ನಿ, ನಾನು ಮಥುರಾ ಪಟ್ಟಣದಲ್ಲಿ ಇರ್ತೇನೆ ಅಂತ ಹೇಳಿಬಿಟ್ಟು ಅವರಿಗೆ ಊಟಕ್ಕೆ ಏನೇನು ಬೇಕು ಎಲ್ಲವನ್ನು ಇಟ್ಟು ಬಂದುಬಿಟ್ಟ. ಈ ಎಲ್ಲ ಪ್ರಯಾಣಿಕರು, ಬೇರೆ ವರ್ತಕರ ಜೊತೆ ವರ್ಧಮಾನ ತನ್ನ ಒಂದು ಎತ್ತನ್ನು ತೆಗೆದುಕೊಂಡು ಗಾಡಿಗೆ ಹೂಡಿಕೊಂಡು ಹೊರಟುಬಿಟ್ಟ. ಇಲ್ಲಿ ಸಂಜೀವಕ ಮತ್ತು 2 ಆಳುಗಳು ಉಳ್ಕೊಂಡ್ರು. ಅವತ್ತು ರಾತ್ರಿ ಕಾಡಿನಲ್ಲಿ ಕೇಳಿಸಿದಂತಹ ಸಿಂಹ ಗರ್ಜನೆ, ಹುಲಿಯ ಗರ್ಜನೆ, ಆನೆಯ ಗೀಳು, ಚಿರತೆಯ ಕೂಗು ಎಲ್ಲ ಕೇಳಿಬಿಟ್ಟು ಆ 2 ಆಳುಗಳಿಗೆ ತುಂಬ ಭಯ ಶುರುವಾಯಿತು. ಇಲ್ಲಿದ್ದರೆ ಸಂಜೀವಕ ಹುಷಾರಾಗ್ತಾನೋ ಬಿಡ್ತಾನೋ ನಮಗೆ ಗೊತ್ತಿಲ್ಲ, ನಾವಂತೂ ಹುಲಿ ಸಿಂಹದ ಬಾಯಿಗೆ ಆಹಾರ ಆಗ್ಬಿಡ್ತೀವಿ ಅಂತ ಹೇಳಿ ಬೆಳಿಗಾಗ್ತಿದ್ದ ಹಾಗೆ ಎದ್ದು ಓಡ್ಬಿಟ್ರು ಮಥುರಾ ಪಟ್ಟಣಕ್ಕೆ. ಅಲ್ಲಿ ಹೋಗಿ ನೋಡ್ತಾರೆ, ವರ್ಧಮಾನ ಅಲ್ಲಿದ್ದ. ಏನು ಬಂದ್ಬಿಟ್ರಲ್ಲ, ಎತ್ತು ಎಲ್ಲಿ ಅಂತ ಕೇಳ್ದ. ಒಡೆಯ, ಎತ್ತು ಸತ್ತೋಗ್ಬಿಡ್ತು ಅಂತ ಹೇಳಿ ಇವರು ಸುಳ್ಳು ಹೇಳಿಬಿಟ್ರು. ಇಲ್ಲ, ಅದಿತ್ತು, ನಾವು ಬಿಟ್ಟು ಬಂದ್ವಿ ಅಂತಂದರೆ ಅವನು ಬೈತಾನೆ ಅಂತ ಅಂದ್ಕೊಂಡ್ಬಿಟ್ಟು ಸುಳ್ಳು ಹೇಳಿಬಿಟ್ರು. ನಾವು ಅಲ್ಲೇ ಸಂಸ್ಕಾರ ಮಾಡಿ ಬಂದುಬಿಟ್ವಿ ಅಂತ. ಅಯ್ಯೋ ಅಂತ ತುಂಬ ದುಃಖಪಟ್ಟ ವರ್ಧಮಾನ ವರ್ತಕ. ಏನು ಮಾಡೋಕ್ಕಾಗುತ್ತೆ, ಕಾಲು ಮುರಿದು ಹೋಯಿತು, ಸತ್ತು ಹೋಯಿತು, ಇನ್ನು ದುಃಖಿಸ್ತಾ ಕುಳಿತುಕೊಳ್ಳೋದ್ರಲ್ಲಿ ಅರ್ಥವಿಲ್ಲ ಅಂತ ಹೇಳಿ ತನ್ನ ಮುಂದಿನ ಕೆಲಸಗಳಲ್ಲಿ ಮಗ್ನನಾದ. ಈ ಕಡೆ ಏನಾಗಿದೆ, ಸಂಜೀವಕ ಸತ್ತಿಲ್ಲ. ತುಂಬ ಕಷ್ಟಪಟ್ಟು ತೆವಳುತ್ತಾ ಅಲ್ಲೇ ಇದ್ದಂತಹ ತುಂಬ ರುಚಿಯಾಗಿದ್ದ ಹುಲ್ಲನ್ನು ತಿಂದು, ತುಂಬ ರುಚಿಯಾಗಿದ್ದ ಯಮುನೆ ನೀರನ್ನು ಕುಡಿದು ಸ್ವಲ್ಪ ದಿನ ಕಳೆಯೋ ಹೊತ್ತಿಗೆ ಕಾಲು ಪೂರ್ತಿ ಗುಣ ಆಯಿತು. ಕೆಲಸವೇ ಇಲ್ಲ, ರುಚಿಯಾದ ಹುಲ್ಲು, ಆಹಾರ, ತಂಪಾದ ನೀರು, ಸ್ವೇಚ್ಛೆಯಾಗಿ ಓಡಾಡ್ತಾ ಸಂಜೀವಕ ಮೊದಲು ಇದ್ದ ಅಳತೆಗಿಂತ ದೊಡ್ಡದಾಗಿ ಬೆಳೀತು. ದೈತ್ಯ ಎತ್ತಾಗ್ಬಿಡ್ತು, ತುಂಬ ದೊಡ್ಡದಾಗ್ಬಿಡ್ತು. ಒಂದು ಸಲ ಗುಟುರು ಹಾಕಿದರೆ ಅಷ್ಟು ದೂರಕ್ಕೆ ಕೇಳಿಸ್ತಾ ಇತ್ತು ಅದರ ಗುಟುರಿನ ಧ್ವನಿ. ತುಂಬ ಸಂತೋಷದಿಂದ ಆ ಕಾಡಿನಲ್ಲಿ ಸ್ವೇಚ್ಛೆಯಿಂದ ಓಡಾಡ್ತಾ, ಅದಕ್ಕೆ ಯಾವ ತೊಂದರೆಯೂ ಇಲ್ಲ. ಎಲ್ಲಿ ನೋಡಿದರೂ ಹಸಿರೇ ಹಸಿರು, ಬೇಕಾದಷ್ಟು ಬಗೆಯ ಹುಲ್ಲು ಎಲ್ಲ ಸಿಗ್ತಾಯಿತ್ತು. ಎಲ್ಲವನ್ನು ತಿಂತ ನೀರು ಕುಡಿತಾ ಆನಂದವಾಗಿ ಕಾಲ ಕಳೀತಾಯಿತ್ತು. ಆ ಕಾಡಿನಲ್ಲಿ ಒಂದು ಮುದಿ ಸಿಂಹ ಇತ್ತು. ಆ ಸಿಂಹ ಮೊದಲು ರಾಜ, ಆದರೆ ಈಗ ವಯಸ್ಸಾಗ್ಬಿಟ್ಟಿದೆ. ರಾಜ ಅನ್ನೋ ದರ್ಪ ಹೊಂದಿದೆ ಅಷ್ಟೇ, ಶಕ್ತಿ ಕಡಿಮೆ. ಅದಕ್ಕೆ 2 ಪ್ರಧಾನಮಂತ್ರಿಗಳು. ಆ ಪ್ರಧಾನಮಂತ್ರಿಗಳು ನರಿಗಳು. ಆ ನರಿಗಳ ಹೆಸರೇನು, ಕರಟಕ, ದಮನಕ. ರಾಜನ ಹೆಸರು ಪಿಂಗಳಕ. ಪಿಂಗಳಕ ಅನ್ನೋ ರಾಜನಿಗೆ ಕರಟಕ, ದಮನಕ ಅಂತ 2 ನರಿಗಳು ಮಂತ್ರಿಗಳು. ಈ ರಾಜ ಕಷ್ಟಪಟ್ಟು ಬೇಟೆಯಾಡಿದ್ದನಲ್ಲಿ ಈ ನರಿಗಳು ಪಾಲು ತಗೊಂಡು ಆರಾಮಾಗಿ ತಿಂದು ಉಂಡು ಕೆಲಸವನ್ನು ಮಾಡದೆ ಕಾಲ ಕಳೀತಾ ಇದ್ವು. ಪಾಪ ಪಿಂಗಳಕ ವಯಸ್ಸಾದರೂ ಕೂಡ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಹೊಟ್ಟೆಪಾಡು ನೋಡಲೇಬೇಕಲ್ಲ, ಅಲ್ಲಿ ಇಲ್ಲಿ ಹೋಗೋದು, ಏನಾದರೂ ಬೇಟೆಯಾಡಿ ತರೋದು, ಹಾಗೆ ಮಾಡಿಕೊಂಡು ಇರ್ತಾಯಿದ್ರು. ಒಂದು ದಿನ ಈ ರಾಜ ಪಿಂಗಳಕ ತುಂಬ ಬಾಯಾರಿಕೆ ಆಗಿದೆ ಅಂತ ಹೇಳಿ ಯಮುನಾ ನದಿಗೆ ಹೋಗಿ ನೀರು ಕುಡಿಯೋದಕ್ಕೆ ಹೋದ. ನೀರು ಕುಡಿಯೋದಕ್ಕೆ ಅಂತ ಬಾಯಿ ಹಾಕಬೇಕು, ಆ ಕಡೆ ದಡದಲ್ಲಿ ಈ ಸಂಜೀವಕ ಎತ್ತು ತೃಪ್ತಿಯಾಗಿ ಊಟ ಮಾಡಿ ನೀರು ಕುಡಿದು ಜೋರಾಗಿ ತೇಗಿಬಿಟ್ಟಿದೆ.
ದೊಡ್ಡ ಗುಟ್ರು ಕೇಳಿಸ್ಬಿಡ್ತು ಪಿಂಗಳಕ್ಕನಿಗೆ. ಇದ್ಯಾವ ಶಬ್ದ? ಈ ಥರ ಗುಟ್ರು ನಾನು ಯಾವತ್ತೂ ಕೇಳೇ ಇರಲಿಲ್ವಲ್ಲ, ಯಾರು ಮಾಡಿರ್ಬೋದು? ಓಹೋ, ಏನೋ ಒಂದು ದೊಡ್ಡ ಆಪತ್ತು ಬರ್ತಾ ಇದೆ ಅಂತ ಹೇಳಿ ಪಿಂಗಳಕ್ಕನಿಗೆ ಕೈಕಾಲು ನಡುಕ ಶುರುವಾಗ್ಬಿಡ್ತು. ವಯಸ್ಸು ಬೇರೆ ಆಗಿಬಿಟ್ಟಿತ್ತು. ಯಾವುದಾದ್ರು ದೊಡ್ಡ ಪ್ರಾಣಿ ಬಂದು ನನ್ನ ಮೇಲೆ ಹೋರಾಟ ಮಾಡಿದರೆ ನಾನು ನಿಜವಾಗ್ಲೂ ಅದನ್ನು ಸೋಲಿಸೋದಕ್ಕೆ ಸಾಧ್ಯವೇ ಅಂತ ಹೇಳಿಕೊಂಡು ಪಿಂಗಳಕ ನೀರನ್ನು ಕುಡಿಲಿಲ್ಲ. ಸೀದಾ ವಾಪಸ್ಸು ತನ್ನ ಗುಹೆಗೆ ಹೋಗಿ ಒಂದು ಕಡೆ ಚಿಂತಾಕ್ರಾಂತವಾಗಿ ಕುಳಿತುಕೊಂಡ್ಬಿಡ್ತು. ಈ ನರಿಗಳು ಮಂತ್ರಿಗಳು ಕರಟಕ ದಮನಕ ನೋಡಿದ್ವು. ಯಾಕಿದು ಮಹಾರಾಜ ನೀರು ಕುಡಿಬೇಕು ಅಂತ ಹೋಗಿ ನೀರನ್ನೇ ಕುಡಿದೇ ಬಂದುಬಿಟ್ರಲ್ಲ, ಏನಿರ್ಬೋದು ಅಂತ ಅವರಿಗೆ ಕುತೂಹಲ. ಓಹೋ, ಏನು ಮಾಡೋದು ಹೇಗಾದರೂ ತಿಳ್ಕೊಳ್ಬೇಕಲ್ಲ ಅಂತ. ಆಗ ಕರಟಕನ ಹತ್ರ ದಮನಕ ಹೇಳ್ದ, ಕರಟಕ, ನಮ್ಮ ಪ್ರಭುಗಳು ಪಿಂಗಳಕ ಮಹಾರಾಜರು ತುಂಬ ಬಾಯಾರಿಕೆ ಅಂತ ಹೇಳಿ ಯಮನಿಗೆ ಹೋಗಿದ್ದಾರೆ ನೀರು ಕುಡಿಬೇಕು ಅಂತ. ನೀರಿನ ಒಳಗೆ ಕಾಲಿಟ್ಟು ಇಳಿದಿದ್ದಾರೆ ಕೂಡ, ಆದರೆ ನೀರನ್ನೇ ಕುಡಿಲಿಲ್ವೇ? ಯಾಕೆ? ತಿಳ್ಕೊಳ್ಬೇಕು, ಹೇಗಾದರೂ ಮಾಡಿ ತಿಳ್ಕೊಳ್ಬೇಕು, ಏನಾದರೂ ಒಂದು ಉಪಾಯ ಮಾಡು ಅಂತ ಹೇಳ್ತು ದಮನಕ. ಆಗ ಕರಟಕ ಹೇಳ್ತು, ಅಯ್ಯೋ ದಮನಕ, ದೊಡ್ಡೋರ ವಿಚಾರ, ನಮಗೆ ಯಾತಕ್ಕೆ? ಈಗ ತಾನೇ ಅದು ಬೇಟೆಯಾಡಿ ತಂದಿದ್ದರಲ್ಲಿ ನಾವು ತೃಪ್ತಿಯಾಗಿ ತಿಂದು ನಾವು ನೀರು ಕುಡ್ದಾಗಿದೆ, ನಮ್ಮ ಪಾಡಿಗೆ ನಾವು ಮಲಗಿಬಿಡೋಣ. ಹಾಗೆ ಅನಗತ್ಯ ಕುತೂಹಲ ತೋರಿಸ್ಬಾರ್ದು. ಅಧಿಕ ಪ್ರಸಂಗಿಯಾಗಿ ದೊಡ್ಡವ್ರ ವಿಚಾರದಲ್ಲಿ ತಲೆ ಹಾಕಿದರೆ ಮರಿ ಕೋತಿ ಬಾಲ ಕಳ್ಕೊಂಡಂಗೆ ಆಗಿಬಿಡುತ್ತೆ ಅಂತ ಹೇಳ್ತು ಕರಟಕ. ಆಗ ದಮನಕ ಅಂತ ಮುಂದುವರೆಸಿದರು ವಿಷ್ಣು ಶರ್ಮರು. ಅಷ್ಟೊತ್ತಿಗೆ ವಸುಶಕ್ತಿ ಕೇಳಿದ, ಗುರುಗಳೇ ಒಂದು ನಿಮಿಷ, ಏನಪ್ಪ ಅದೇನೋ ನೀವು ಹೇಳಿದ್ರಿ ಬಾಲ ಕಳ್ಕೊಂಡ ಮರಿ ಕೋತಿನಿ, ಯಾರದು ಕೋತಿ? ಬಾಲ ಕಳ್ಕೊಂಡಿದ್ದು ಹೇಗೆ? ಅದೇನು ಅಧಿಕ ಪ್ರಸಂಗ ಮಾಡ್ತು? ಅದೇನು ಅನಗತ್ಯ ಕುತೂಹಲ ತೋರಿಸ್ತು? ಆ ಕತೆ ಹೇಳಿ, ಆಮೇಲೆ ಈ ಕರಟಕ ದಮನಕರ ಕಥೆಯನ್ನು, ಪಿಂಗಳಕನ ಕಥೆಯನ್ನು ಮುಂದುವರಿಸಿ ಅಂತ ವಸುಶಕ್ತಿ ಕೇಳಿದ. ಓ ಹಾಗೋ, ಹೇಳ್ತೇನೆ ಕೇಳು ಅಂದರು ಗುರುಗಳು. ಒಂದು ದೊಡ್ಡ ಮನೆಯನ್ನು ಕಟ್ಟಿಸ್ತಾ ಇದ್ದ ಒಬ್ಬ ಸಾಹುಕಾರ. ಆ ಮನೆಗೆ ಬೇಕಾಗಿರೋ ಮರಗೆಲಸದಕ್ಕೆ ತುಂಬ ಮರದ ವಸ್ತುಗಳನ್ನೆಲ್ಲ ತಂದು ಇಟ್ಟಿದ್ರು. ಗರಗಸ ಇತ್ತು. ದಿನಾ ಆಳುಗಳು ಬಂದು ಗರಗಸದಿಂದ ಮರವನ್ನು ಕತ್ತರಿಸೋದು, ಅದನ್ನು ಎಲ್ಲೆಲ್ಲಿ ಬೇಕೋ ಅಳವಡಿಸೋದು, ಇನ್ನೊಂದು ಕಡೆ ಸಿಮೆಂಟು ಎಲ್ಲ ಕಲಸಿಬಿಟ್ಟು ಮನೆಗೆ ಇಟ್ಟಿಗೆ ಮಾಡಿ ಇಟ್ಟಿಗೆನ ಜೋಡಿಸಿ ಮನೆ ಕಟ್ಟೋದು, ಕಬ್ಬಿಣದ ಕೆಲಸ ಎಲ್ಲವೂ ನಡೀತಾ ಇತ್ತು. ತುಂಬ ದೊಡ್ಡ ಮನೆ ಆಗಿದ್ದರಿಂದ ಅದರ ಒಳಗಡೆ ಬೇಕಾದಂಥ ಬೀರುಗಳಾಗಿರ್ಬೋದು, ಮರದ ಹಲಗೆ ಕುರ್ಚಿಗಳಾಗಿರಬಹುದು, ಎಲ್ಲದೂ ತುಂಬ ಒಳ್ಳೆ ಮರದಿಂದ ಮಾಡಿಸೋಣ ಅಂತ ಹೇಳಿ ರಾಜ ಒಳ್ಳೆ ಮರವನ್ನು ತಂದಿದ್ದ. ಈ ಆಳುಗಳು ಗರಗಸದಿಂದ ಮರವನ್ನು ಕತ್ತರಿಸಿ ಸಮನಾಗಿ ಹಲಗೆಗಳನ್ನಾಗಿ ಮಾಡಿಕೊಂಡು ನಯ ಮಾಡಿ ಅದನ್ನು ಜೋಡಿಸ್ತಾ ಇದ್ರು. ದೊಡ್ಡ ಮರದ ದಿಮ್ಮಿಗಳನ್ನು ಕತ್ತರಿಸ್ಕೋತಾ ಇದ್ರು. ಹಾಗೆ ಕತ್ತರಿಸುವಾಗ ಊಟದ ಸಮಯ ಆಯಿತು. ಒಂದಿನ ಊಟದ ಸಮಯ, ಊಟ ಮಾಡಿಕೊಂಡು ಬಂದು ಕೆಲಸ ಮುಂದುವರಿಸೋಣ ಅಂತ ಅರ್ಧದವರೆಗೂ ಕತ್ತರಿಸಿ ಆಗಿತ್ತು ಒಂದು ದೊಡ್ಡ ಮರದ ದಿಮ್ಮಿಯನ್ನು. ಹಾಗೆ ಬಿಟ್ಟುಬಿಟ್ರೆ ಮತ್ತೆ ಸೇರ್ಕೊಂಡ್ಬಿಡುತ್ತೆ ಗರಗಸವನ್ನು ತೆಗೆದ್ರೆ ಅಂತ ಹೇಳಿ ಅವರೇನು ಮಾಡಿದರು, ಆ ಮಧ್ಯದ ಭಾಗಕ್ಕೆ ಒಂದು ಬೇರೆ ಒಂದು ಮರದ ತುಂಡನ್ನು ಇಟ್ಟುಬಿಟ್ಟು ಗರಗಸವನ್ನು ಎತ್ತಿ ಒಳಗಡೆ ಇಟ್ಟು ಊಟಕ್ಕೆ ಹೊರಟದ್ರು. ಅಲ್ಲೇ ಪಕ್ಕದಲ್ಲಿ ಒಂದು ದೊಡ್ಡ ಮರ. ಆ ಮರದಲ್ಲಿ ತುಂಬ ಮಂಗಗಳು. ದೊಡ್ಡ ಮಂಗ, ಅಜ್ಜ ಮಂಗ, ಅಜ್ಜಿ ಮಂಗ, ಅಮ್ಮ ಮಂಗ, ಅಪ್ಪ ಮಂಗ, ಅಣ್ಣ ಮಂಗ, ಪಾಪು ಮಂಗ, ಹಾಗೆ ಬೇಕಾದಷ್ಟು ಮಂಗಗಳಿದ್ವು. ಅದರಲ್ಲಿ ಒಂದು ಪುಟಾಣಿ ಮಂಗ ಇತ್ತು. ಆ ಮಂಗಕ್ಕೆ ಎಲ್ಲ ವಿಚಾರದಲ್ಲೂ ಆಸಕ್ತಿ. ಅದು ಯಾಕೆ ಹೀಗೆ ಅಂತ ದೊಡ್ಡವ್ರನ್ನ ಕೇಳೋದು. ಸುಮ್ಮನೆ ಇರು, ನಿಂಗೆ ಗೊತ್ತಾಗಲ್ಲ, ಹೇಳಿದರೆ ನೀನು ದೊಡ್ಡದಾದ್ಮೇಲೆ ಗೊತ್ತಾಗುತ್ತೆ, ಸುಮ್ಮನೆ ಇರು ಅಂತ ಎಲ್ಲ ದೊಡ್ಡವರು ತಿಳುವಳಿಕೆ ಹೇಳ್ತಾಯಿದ್ರು. ಆದರೆ ಅದಕ್ಕೆ ಕುತೂಹಲ ಬಿಡ್ತಾ ಇರಲಿಲ್ಲ. ಒಂದೇ ಎಲ್ಲೆಲ್ಲೋ ಹೋಗಬೇಡ, ಪೆಟ್ ಮಾಡ್ಕೊಳ್ತೀಯ ಅಂತ ಅದರ ಅಪ್ಪ ಅಮ್ಮ ಹೇಳಿದ್ರು ಕೂಡ ಕೇಳ್ತಾ ಇರಲಿಲ್ಲ. ಎಲ್ಲ ಕಡೆ ಹಾರ್ಕೊಂಡು ಹೋಗೋದು, ಕುಣಿತಾ ಹೋಗೋದು, ನೋಡೋದು ಎಲ್ಲ ಮಾಡ್ತಾಯಿತ್ತು. ಇವರೆಲ್ಲ ಊಟಕ್ಕೆ ಹೋದ ಸಂದರ್ಭದಲ್ಲಿ ಆ ಪುಟ್ಟ ಮಂಗ ತಾನು ಅಮ್ಮ ಅಪ್ಪನ ಜೊತೆ ಕೂತು ಊಟ ಮಾಡೋದು ಬಿಟ್ಟು ಈ ಮರದ ದಿಮ್ಮಿ ಹತ್ರ ಬಂತು. ಆ ಮರದ ದಿಮ್ಮಿನ ಹತ್ತಿತು, ಇಳಿತು, ಕುಣಿತು, ತಳ್ಳಿತು, ಏನೇನೋ ಮಾಡ್ತು. ಅದೇನು ಅಲ್ಲಾಡಲಿಲ್ಲ, ದೊಡ್ಡ ಮರದ ದಿಮ್ಮಿ. ಇದಕ್ಕೆ ಕುತೂಹಲ ಆಯಿತು. ಮರದ ದಿಮ್ಮಿಯ ಮೇಲೆ ಹತ್ತಿ ಕುಳಿತುಕೊಂಡ ಸಂದರ್ಭದಲ್ಲಿ ಅದರ ಉದ್ದವಾದ ಬಾಲ ಆ ದಿಮ್ಮಿ ಕತ್ತರಿಸಿದ್ರಲ್ಲ ಆ ಸಂದಿಗೆ ಹೋಗಿ ನಿಂತಿತ್ತು. ಇದಕ್ಕೆ ಗೊತ್ತೇ ಇಲ್ಲ. ಅದು ಹಾಗೂ ಹೀಗೂ ನೋಡುವಾಗ ಅವರು ಸಿಕ್ಕಿಸಿದ್ದಂತಹ ಬಿರಡೆ ಕಾಣಿಸ್ತು. ಆ ಬಿರಟೆನ ನೋಡ್ತು. ಹೇ, ಏನಿದು, ಎಷ್ಟು ಚೆನ್ನಾಗಿದೆ, ಇದು ನನಗೆ ಆಟ ಆಡೋಕ್ಕೆ ಸಿಕ್ಕಿದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಆ ಬಿರಟೆನ ಎತ್ತೋದಕ್ಕೆ ಪ್ರಯತ್ನ ಮಾಡ್ತು. ತುಂಬ ಬಿಗಿಯಾಗಿತ್ತು. ನಾನು ಬಿಡೋದಿಲ್ಲ, ನನಗೂ ಶಕ್ತಿ ಇದೆ ಅಂತ ಹೇಳಿ ಬಲವಾಗಿ ಕಷ್ಟಪಟ್ಟು ಜೋರಾಗಿ ಎಳೀತು.
ಆ ಮರದ ದಿಮ್ಮಿ ಫಟ್ ಅಂತ ಮುಚ್ಕೊಂಡ್ಬಿಡ್ತು. ಮುಚ್ಕೊಂಡಿದ್ದೇನಾಯಿತು, ಅದ್ರ ಬಾಲ ಸಿಕ್ಕಾಕೊಂಡ್ಬಿಡ್ತು. ಅದಕ್ಕೆ ತುಂಬ ನೋವಾಗಿ ಕಿರ್ಚೋದಕ್ಕೆ ಶುರು ಮಾಡ್ತು. ಆಗ ಎಲ್ಲರೂ ಬಂದರು, ನೋಡ್ತಾರೆ ಪಾಪ ಪುಟ್ಟ ಮಂಗ ಬಾಲ ಸಿಕ್ಕಾಕೊಂಡ್ಬಿಟ್ಟಿದೆ. ಬಿರಟೆ ಕೈಯಲ್ಲಿ ಇಟ್ಕೊಂಡು ಕಿರಿಚಿ ಕಿರಿಚಿ ಅಳ್ತಾ ಇದೆ. ಒಂದು ಕಡೆ ಎಲ್ಲ ಮಂಗಗಳು ಬಂದುಬಿಟ್ಟಿವೆ ನೋಡೋದಕ್ಕೆ, ಇನ್ನೊಂದು ಕಡೆ ಈ ಗರಗಸ ಇಟ್ಕೊಂಡು ಹೋಗಿದ್ರಲ್ಲ ಕೆಲಸಗಾರರು, ಅವರು ಬಂದುಬಿಟ್ಟಿದ್ದಾರೆ. ಏನು ಮಾಡೋದು, ಮಂಗನ ಪ್ರಾಣವನ್ನು ಉಳಿಸ್ಲೇಬೇಕು ಅಂತ ಹೇಳಿ ಒಂದು ಚಾಕು ತಂದು ಬಾಲವನ್ನು ಕತ್ತರಿಸ್ಬಿಟ್ಟು ತೆಗೆದು ಅದಕ್ಕೆ ಬ್ಯಾಂಡೇಜ್ ಹಾಕಿ ಔಷಧಿ ಹಾಕಿ ಎಲ್ಲ ಮಾಡಿ ಮಂಗವನ್ನು ಬಿಟ್ಟರು. ಆ ಮಂಗ ಅಳ್ತಾ ಅಳ್ತಾ ಅಮ್ಮ ಅಪ್ಪನ ಹತ್ರ ಹೋಯಿತು. ಆಗ ಅಪ್ಪ ಮಂಗ ಹೇಳ್ತು, ನಾನು ಹೇಳಿದೆ ಅಲ್ವಾ ಹೋಗಬೇಡ ಅಂತ, ಹೋಗಿ ನೋಡು ಬಾಲವನ್ನೇ ಕಳ್ಕೊಂಡು ಬಂದೆ. ನಮಗೆ ಭೂಷಣವೇ ಬಾಲ, ಆ ಬಾಲವನ್ನೇ ಕಳ್ಕೊಂಡು ಬಂದುಬಿಟ್ಟೆ. ಹಾಗಾಗಿ ಯಾವತ್ತೂ ಅಧಿಕ ಪ್ರಸಂಗ ಮಾಡಬೇಡ, ಯಾವುದೇ ವಿಚಾರದಲ್ಲಿ ಅನಗತ್ಯ ಕುತೂಹಲ ತೋರಿಸ್ಬೇಡ ಅಂತ ಅಪ್ಪ ಮಂಗ ಪಾಪು ಮಂಗಕ್ಕೆ ತಿಳುವಳಿಕೆ ಹೇಳ್ತು. ಇದೇ ಅಧಿಕ ಪ್ರಸಂಗದಿಂದ ಬಾಲ ಕಳೆದುಕೊಂಡ ಕೋತಿಯ ಕಥೆ ಅಂತ ವಿಷ್ಣು ಶರ್ಮರು ಹೇಳಿದರು. ವಸುಶಕ್ತಿಗೆ ಜೊತೆಗೆ ಅವನ ಅಣ್ಣ ತಮ್ಮ ಇಬ್ಬರಿಗೂ ತುಂಬ ಖುಷಿಯಾಗಿತ್ತು. ವಾವ್, ಎಷ್ಟು ಚೆನ್ನಾಗಿದೆ ಈ ಕತೆ. ಹೌದು, ಆಯಿತು ಗುರುಗಳೇ, ಈಗ ಹೇಳಿ, ಅದು ಪಿಂಗಳಕ ಯಾತಕ್ಕೆ ನೀರು ಕುಡಿಲಿಲ್ಲ ಅನ್ನೋದು ಗೊತ್ತಾಯ್ತಾ ಕರಟಕ ದಮನಕರಿಗೆ ಅಂತ ಕೇಳಿದರು. ಆಗ ಗುರುಗಳು ಆ ಕಥೆಯನ್ನು ಮುಂದುವರಿಸ್ಬಿಟ್ಟು ಹೇಳಿದರು, ಯಾವಾಗಲೂ ಒಂದು ನಾವು ಕುತೂಹಲ ತೋರಿಸಿ ಇನ್ನೊಂದು ಮಾಡೋದಕ್ಕಿಂತ ನಮ್ಮ ಪಾಡಿಗೆ ನಾವು ಇರಬೇಕು, ಆ ಮಂಗನ ಥರ ಆಗಬಾರ್ದು ಅಂತ. ಆಗ ದಮನಕ ಹೇಳ್ತು, ನೋಡಪ್ಪ, ಆದರೆ ನಾವು ಬರೀ ಊಟ ತಿಂಡಿ ಮಾಡ್ಕೊಂಡಿದ್ರೆ ಸಾಧ್ಯವೇ? ಹಲವು ವಿಚಾರಗಳನ್ನು ತಿಳ್ಕೊಳ್ಬೇಕಾಗತ್ತೆ. ಲೋಕಜ್ಞಾನ ಬೇಕು ಅಂತಂದರೆ ಎಲ್ಲ ವಿಚಾರಗಳು ಬೇಕಾಗತ್ತೆ. ಹಾಗಾಗಿ ನಾವು ಅದನ್ನು ತಿಳ್ಕೊಳ್ಳೇಬೇಕು. ಹೇಗಾದರೂ ಮಾಡಿ ರಾಜನ ಹತ್ತಿರ ಹೋಗಿ ಈ ವಿಚಾರವನ್ನು ನಾವು ತಿಳಿದುಕೊಂಡು ಬರೋಣ. ಒಂದು ಮಗುವಾದರೂ ಕೂಡ ಮುಂದೆ ಬೆಳೆದು ಗುರುವಿನ ಸ್ಥಾನವನ್ನು ಅಲಂಕರಿಸಿಕೊಳ್ಳುತ್ತೆ ಅಂತಂದರೆ ಅದು ಲೋಕಜ್ಞಾನವನ್ನು ಎಲ್ಲ ರೀತಿ ನೀತಿಗಳನ್ನು ಪಡ್ಕೊಂಡಿರುತ್ತೆ ಅಂತ ಅರ್ಥ. ಅದು ಮಾಡಬೇಕಂದ್ರೆ ಕುತೂಹಲ ತೋರಿಸ್ಲೇಬೇಕು. ಅದನ್ನು ಅನಗತ್ಯ ಕುತೂಹಲ ಅಂತಾಗಲಿ ಅಗತ್ಯ ಕುತೂಹಲ ಅಂತಾಗಲಿ ನಾವು ಬೇರೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ಹೋಗಿ ರಾಜನನ್ನು ಕೇಳೋಣ ಅಂತ ಹೇಳಿ ದಮನಕ ಹೇಳ್ತು. ಅನಗತ್ಯ ಕುತೂಹಲ ತೋರಿಸ್ಬಾರ್ದು ಅಂತ ಹೇಳಿ ಕರಟಕ ಹೇಳಿದ್ದ ಮಾತಿಗೆ ದಮನಕ, ಇಲ್ಲ, ನಾವು ಕುತೂಹಲ ತೋರಿಸಿ ಎಲ್ಲವನ್ನ ತಿಳಿದುಕೊಂಡ್ರೆ ಖಂಡಿತವಾಗಿ ನಮ್ಮ ಜ್ಞಾನ ಹೆಚ್ಚಾಗುತ್ತೆ ಅಂತ ಹೇಳ್ತು. ಆಗ ಸಾಧು ಕರಟಕ ಹೇಳ್ತು, ಅಯ್ಯಪ್ಪ ಇಲ್ಲಪ್ಪ, ಸಮಯ ಸಂದರ್ಭ ನೋಡದೆ ದೊಡ್ಡವರು ಎದುರಲ್ಲಿ ಮಾತಾಡೋದಕ್ಕೆ ಹೋದರೆ ನಾವು ಗೌರವವನ್ನು ಕಳೆದುಕೊಂಡ್ಬಿಡ್ತೇವೆ. ಅಪಹಾಸ್ಯ ನಿಂದೆಗಳಿಗೆ ಗುರಿಯಾಗ್ತೀವಿ. ಫಲ ದೊರೆಯುತ್ತೆ ಅಂದಾಗ ಮಾತ್ರ ಮಾತಾಡಬೇಕು. ಬಿಳಿ ಬಟ್ಟೆಗೆ ಬಣ್ಣ ಹಾಕಿದರೆ ಮಾತ್ರ ಹೇಗೆ ಬಣ್ಣ ಹಿಡಿಯುತ್ತೋ, ಬಣ್ಣದ ಬಟ್ಟೆಗೆ ಮತ್ತಷ್ಟು ಬಣ್ಣ ಹೇಗೆ ಹಿಡಿಯೋದಿಲ್ವೋ, ನಾವು ಹಾಗೆ ಫಲ ದೊರೆಯುತ್ತೆ ಅನ್ನೋ ಜಾಗದಲ್ಲಿ ನಾವು ಮಾತಾಡಿ ಅದನ್ನು ಉಪಯೋಗವನ್ನು ಪಡೆದುಕೊಳ್ಳಬೇಕೇ ಹೊರತು ತಲಹರಟೆ ಮಾತನಾಡಿ ಅನಗತ್ಯ ಕುತೂಹಲ ತೋರಿಸಿ ನಾವು ನಮ್ಮ ಗೌರವವನ್ನು ಕಳೆದುಕೊಳ್ಬಾರ್ದು ಅಂತ ಹೇಳ್ತು. ಆಗ ದಮನಕ ಹೇಳ್ತು, ಏನಂತಂದರೆ ಯಾವಾಗಲೂ ಸ್ವಸಾಮರ್ಥ್ಯದಿಂದ ಒಬ್ಬ ದೊಡ್ಡ ಸ್ಥಾನಕ್ಕೆ ಹೋಗಬಹುದು. ರಾಜ ಹತ್ತಿರ ಇದ್ದವ್ರನ್ನ ಆರಿಸ್ಕೊಳ್ತಾನೆ. ತನ್ನ ಅಗತ್ಯವನ್ನು ಸರಿಪಡಿಸ್ಕೊಳ್ಳೋದಕ್ಕೆ ವಿದ್ಯೆ, ಕುಲ, ಸಂಸ್ಕಾರದ ಗಣನೆ ಇಲ್ಲದೆ ಬಳ್ಳಿಗಳು ಹೇಗೆ ಹತ್ತಿರದ ಮರವನ್ನು ಆಶ್ರಯಿಸುವೋ ಹಾಗೆ ಅಂತಹವರು ರಾಜನನ್ನು ಆಶ್ರಯಿಸ್ತಾರೆ. ಕೋಪ, ಮುಂಗೋಪ ಇವುಗಳನ್ನು ಅರಿತು ರಾಜ ಯಾವಾಗ ಕೋಪ ಮಾಡ್ಕೋತಾನೆ, ಯಾವಾಗ ಸಮಾಧಾನವಾಗಿರ್ತಾನೆ ಅನ್ನೋದನ್ನು ತಿಳಿದು ಸೇವಕರು ಅವರನ್ನು ಸೇವಿಸಬೇಕು. ಇಲ್ಲ ಅಂತಂದರೆ ಕೋಪಕ್ಕೆ ಗುರಿಯಾಗಬೇಕಾಗತ್ತೆ. ನೌಕರರಿಗೆ ರಾಜಾಶ್ರಯ ಬೇಕೇ ಬೇಕು. ಹಾಗಂತ ರಾಜ ಬೈದಾಗಲೆಲ್ಲ ಬಯಸ್ಕೊಳ್ಬೇಕು ಅಂತ ಹೇಳಿ ಹೋಗಿ ಎದುರಿಗೆ ನಿಂತ್ಕೊಳ್ಳೋದು ವಿವೇಕ ಅಲ್ಲ. ರಾಜನಿಗೆ ಸಮಾಧಾನವಾದಾಗ ಸಮಾಧಾನ ಮಾತುಗಳಿಂದ ರಾಜನ ಮನಸ್ಸನ್ನು ತನ್ನ ಕಡೆ ಒಲಿಸಿಕೊಳ್ಳೋದು ನಿಜವಾದ ಸಾಮರ್ಥ್ಯ ಇರುವ ನೌಕರನ ಒಂದು ವಿಶೇಷ ಗುಣ. ಜಾಣ್ಮೆಯಿಂದ ವಿದ್ವಾಂಸರು ರಾಜಾಶ್ರಯದಿಂದ ಬಹಳ ಉನ್ನತಿಯನ್ನು ಪಡ್ಕೊಳ್ತಾರೆ. ಹಾಗೆ ನಾವು ಕೂಡ ಮಹಾರಾಜರ ಹತ್ರ ಹೋಗಿ ನಮ್ಮ ರಾಜರಿಗೆ ಕೇಳೋಣ ಅಂತ ಹೇಳಿ ಹೇಳ್ತು. ಈಗ ಏನು ವಿಚಾರ ಅಂತಂದರೆ, ನಮ್ಮ ಪಿಂಗಳಕ ಹೆದರ್ಕೊಂಡಿದ್ದಾನೆ. ಪಿಂಗಳಕ ಹೆದರ್ಕೊಂಡು ಕೂತಿರೋದ್ರಿಂದ ಇಡೀ ಪರಿವಾರ ಹೆದರ್ಕೊಂಡ್ಬಿಟ್ಟಿದೆ. ಆದ್ದರಿಂದ ನಾವು ಈಗ ಹೋಗಿ, ಮಹಾರಾಜ ಯಾತಕ್ಕೆ ನಿಮಗೆ ಭಯವಾಗಿದೆ ಅಂತ ಉಪಾಯವಾಗಿ ತಿಳಿದುಕೊಂಡು, ಮೃದು ಮಾತಿನಿಂದ ತಿಳಿದುಕೊಂಡು ಅದಕ್ಕೇನಾದರೂ ಪರಿಹಾರವನ್ನು ಹೇಳಿಬಿಟ್ರೆ ರಾಜನಿಗೆ ನಾವು ಬಹಳ ಪ್ರಿಯರಾಗಿಬಿಡ್ತೇವೆ. ಈ ಅವಕಾಶವನ್ನು ಖಂಡಿತ ಬಿಡಬಾರ್ದು ಅಂತ ಹೇಳ್ತು ದಮನ. ಆಗ ಕರಟಕ, ಅಯ್ಯೋ ನಿನಗೆ ಗೊತ್ತಾಗೋದಿಲ್ಲ,
ರಾಜನನ್ನು ಒಲಿಸಿಕೊಳ್ಳೋದು ಬಹಳ ಕಷ್ಟ, ನಿನಗೆ ಸೇವಾ ಧರ್ಮವೇ ಗೊತ್ತಿಲ್ಲ ಅಂತ ಹೇಳಿತು. ನನಗೆ ಗೊತ್ತಿಲ್ವ ಹೇಗೆ ಸೇವೆ ಮಾಡಬೇಕು ಅಂತಂದರೆ ತಮ್ಮ ಒಡೆಯನ ಮನೋಸ್ಥಿತಿಯನ್ನು ಮನೋಧರ್ಮವನ್ನು ಸಂಪೂರ್ಣವಾಗಿ ಅರಿತಿರಬೇಕು. ಆತನಿಗೆ ಯಾವಾಗ ಏನು ಬೇಕಾಗುತ್ತೆ, ಯಾವಾಗ ಏನು ಬೇಕಾಗೋದಿಲ್ಲ ಅದನ್ನು ಕೂಡ ತಿಳ್ಕೊಂಡಿರಬೇಕು. ರಾಜಮಾತೆಯೊಂದಿಗೆ, ಮಹಾರಾಣಿಗಳೊಂದಿಗೆ, ರಾಜಕುಮಾರರ ಜೊತೆ, ಮಂತ್ರಿಗಳ ಜೊತೆ, ಎಲ್ಲರ ಜೊತೆನೂ ಹೇಗೆ ಮಾತನಾಡಬೇಕೋ ಅದೇ ಧಾಟಿಯಲ್ಲೇ ಮಾತನಾಡಬೇಕು. ಆಗ ಮಾತ್ರ ನಾವು ಉತ್ತಮ ಸೇವಾ ಧರ್ಮವನ್ನು ಅರಿತವರಾಗ್ತೇವೆ. ಅದೇ ರೀತಿ ರಾಜನಾದವನು ಕೂಡ ತನ್ನ ಮಂತ್ರಿಗಳ ಜೊತೆ, ತನ್ನ ಸೈನಿಕರ ಜೊತೆ, ತನ್ನ ಮಹಾರಾಣಿಯ ಜೊತೆ, ತನ್ನ ತಾಯಿಯ ಜೊತೆ, ಮಕ್ಕಳ ಜೊತೆ, ಒಬ್ಬೊಬ್ಬರ ಜೊತೆನೂ ಬೇರೆ ಬೇರೆ ರೀತಿಯಲ್ಲಿ ಅವರ ಮನೋಧರ್ಮಕ್ಕೆ ಅನುಗುಣವಾಗುವ ಹಾಗೆ ಮಾತನಾಡ್ತಾ ಹೋದರೆ ಮಾತ್ರ ಆಗ ಆತ ಉತ್ತಮ ರಾಜ ಆಗ್ತಾನೆ ಅಂತ ಹೇಳಿ ದಮನಕ ಹೇಳ. ಸರಿ ಕರಟಕ, ಆಯಿತು ಹೋಗಿ ಕೇಳೋಣ ಅಂತ ಹೇಳಿ ದಮನಕ ಹೋಗ್ಬಿಟ್ಟು ರಾಜನನ್ನು ಕೇಳ್ಕೊಂಡು ಬಾ ಅಂತ ಹೇಳಿ ಅನುಮತಿಯನ್ನು ಕೊಡ್ತು. ದಮನಕ ಪಿಂಗಳಕನ ಹತ್ತಿರಕ್ಕೆ ಹೋಯಿತು. ಅಲ್ಲಿ ದಮನಕನನ್ನು ನೋಡ್ಬಿಟ್ಟು ಮೃಗರಾಜ, ಓ ಈತ ನಮ್ಮ ಮಂತ್ರಿ, ಕರಟಕ ದಮನಕರಲ್ಲಿ ಒಬ್ಬ ಮಂತ್ರಿ ಅಲ್ಲವೇ, ನಮ್ಮ ಚಿರಂತನ ಮಂತ್ರಿಯ ಮಗ ಇದು, ಆ ಕಡೆ ಕುಳಿತುಕೊಳ್ಬೇಕಾಗಿತ್ತು, ಇಲ್ಲಿ ಬಂದಿದ್ದಾನಲ್ಲ, ಆಯಿತು ಬರ ಹೇಳಿ ಅಂತ ಹೇಳಿ ಅನುಮತಿಯನ್ನು ಕೊಡ್ತು ಮೃಗರಾಜ. ಆಗ ದ್ವಾರಪಾಲಕ ಕಳಿಸ್ಕೊಟ್ಟು ಕೂಡಲೇ ದಮನಕ ಬಂದ್ಬಿಟ್ಟು ಉಚಿತ ಆಸನವನ್ನು ತೋರಿಸಿದಾಗ ದಮನಕ ನಮಸ್ಕಾರ ಮಾಡಿ ಕುಳಿತುಕೊಳ್ತು. ಕ್ಷೇಮವೇ ಅಂತ ಹೇಳಿ ಮಹಾರಾಜ ಕೇಳಿದ್ದಕ್ಕೆ ದಮನಕ ಸ್ವಲ್ಪ ಠಕ್ಕಿನ ಸ್ವಭಾವ. ಮಹಾರಾಜರೇ, ನಿಮಗೆ ನಮ್ಮಿಂದ ಏನು ಪ್ರಯೋಜನ ಆದ ಹಾಗೆ ಕಾಣಿಸ್ತಾ ಇಲ್ಲ, ನಮಗೆ ಬಹಳ ಬೇಸರವಾಗಿದೆ ಅಂತ ಹೇಳಿಬಿಟ್ಟು ನಾವಾಗಿಯೇ ಅರಸ್ಕೊಂಡು ಬಂದಿದ್ದೇವೆ. ನಿಮ್ಮ ಮುಖದಲ್ಲಿ ಕಂಡಂತಹ ಬೇಸರವನ್ನು ಯಾತಕ್ಕೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾನಾಗಿಯೇ ಬಂದಿದ್ದೇನೆ ಅಂತ ಹೇಳಿ ಯಾಕೆ, ಏನು ಸಮಾಚಾರ ಅಂತ ಕೇಳಿದ್ರಿ ಅಲ್ವಾ? ಏನಂತಂದರೆ ಮಹಾರಾಜ, ನಾನು ಏನೇ ಹೇಳಿದರೂ ಕೂಡ ಇಲ್ಲಿ ಬೇರೆ ಪ್ರಾಣಿಗಳಿವೆ, ಹುಲಿ ಇದೆ, ನರಿ ಇದೆ, ಕರಡಿ ಇದೆ, ಬೇರೆ ಬೇರೆ ಎಲ್ಲ ಪರಿವಾರ ಸಮೇತ ಇದ್ದೀರಿ ನೀವು. ನಾನು ಏನಾದರೂ ಹೇಳೋಕ್ಕೆ ಹೋದರೆ ಅವರ ಮುಂದೆ ಹೇಳಿದರೆ ನಿಮ್ಮ ಗೌರವಕ್ಕೆ ಕಡಿಮೆ ಆಗಬಹುದು. ಹಾಗಾಗಿ ನಾನು ಏನೂ ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳ್ತು. ಆಗ ಪಿಂಗಳಕ ಸನ್ನೆ ಮಾಡಿಬಿಟ್ಟು ಮಿಕ್ಕ ಎಲ್ಲ ಪ್ರಾಣಿಗಳನ್ನು ದೂರ ಹೋಗಿ ಅಂತ ಹೇಳಿದ ಕೂಡಲೇ ಹುಲಿ, ಚಿರತೆ, ಕರಡಿ ಮುಂತಾದ ಎಲ್ಲ ಮೃಗ ಪರಿವಾರ ದೂರಕ್ಕೆ ಹೊರಟೋಯ್ತು. ಆಗ ದಮನಕ ರಾಜನ ಹತ್ತಿರ ಬಂದು ಸಣ್ಣ ಧ್ವನಿಯಲ್ಲಿ ಗುಟ್ಟಾಗಿ ಹೇಳುವ ಹಾಗೆ, ಸ್ವಾಮಿ, ನೀವು ತುಂಬ ಬಾಯಾರಿಕೆ ಅಂತ ಹೇಳಿ ನೀರು ಕುಡಿಯೋದಕ್ಕೆ ಹೋದ್ರಿ, ಆದರೆ ನೀರನ್ನೇ ಕುಡಿಲಿಲ್ವಲ್ಲ, ಯಾತಕ್ಕೆ ಬಂದುಬಿಟ್ರಿ ಅಂತ ಕೇಳ್ತು. ರಾಜನಿಗೆ ಒಂಥರ ಅವಮಾನ ಆದ ಹಾಗಾಯಿತು. ಹೌದು, ನಾನು ನೀರು ಕುಡಿಯೋದಕ್ಕೆ ಹೋಗಿ ಬಾಯಿ ಇಟ್ಟು ವಾಪಸ್ ಬಂದುಬಿಟ್ಟಿದ್ದೇನೆ, ನೀರು ಕುಡಿದಿಲ್ಲ. ಯಾರೂ ನೋಡಿಲ್ಲ ಅಂದರೆ ಈ ದಮನಕ ನೋಡಿಬಿಟ್ಟಿದೆ, ಹೇಳಬಾರ್ದು, ನನಗೆ ಅವಮಾನ ಆಗುತ್ತೆ ಅಂತ ಹೇಳಿ, ಏನೂ ಇಲ್ಲಪ್ಪ, ಬಾಯಾರಿಕೆ ಇರಲಿಲ್ಲ, ಅದಕ್ಕೆ ಕುಡಿಲಿಲ್ಲ ಅಂತ ಹೇಳ್ತು. ಮಹಾರಾಜ, ಬಾಯಾರಿಕೆ ಇಲ್ಲದೆ ಹೋದರೆ ನೀರು ಕುಡಿಬೇಕು ಅಂತ ನೀವು ಯಮುನಾ ನದಿ ದಡದವರೆಗೆ ಹೋಗ್ತಾ ಇರಲಿಲ್ಲ. ಯಮುನೆಯಲ್ಲಿ ಕಾಲಿಟ್ಟು ನೀರಿನಲ್ಲಿ ಬಾಯಿಟ್ಟು ಆಮೇಲೆ ಕುಡಿದೇ ಬಂದಿದ್ದೀರಿ ಅಂತಂದರೆ ಏನೋ ಒಂದು ವಿಶೇಷ ಇದೆ, ಅದನ್ನು ದಯವಿಟ್ಟು ಹೇಳಿ ಅಂತ ಹೇಳ್ತು. ಆಗ ಪಿಂಗಳಕ ಕೇಳ್ತು, ದಮನಕ, ನೀನೊಂದು ಶಬ್ದವನ್ನು ಕೇಳಿದೆಯಾ? ಹಾಂ, ನಾನು ಕೇಳಿದೆ. ಏನಿವಾಗ? ಓ, ಆ ಶಬ್ದ ತುಂಬ ಬಲವಾಗಿದೆ. ನಾನು ಈ ಅಡವಿನ ಬಿಟ್ಟು ಬೇರೆ ಕಾಡಿಗೆ ಹೊರಟೋಗೋಣ ಅಂತ ಮನಸ್ಸಿನಲ್ಲಿ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂದ ರಾಜ. ಯಾಕೆ ಮಹಾಪ್ರಭು ಅಂತ ದಮನಕ ಕೇಳಿದ. ಯಾಕೆ ಅಂದರೆ ಒಂದು ಅದ್ಭುತವಾದ ಪ್ರಾಣಿ ಬಂದ್ಬಿಟ್ಟಿದೆ, ಅದರ ಗುಟ್ರು ದೊಡ್ಡ ಧ್ವನಿಯನ್ನೇ ಕೇಳೋದಕ್ಕೆ ಸಾಧ್ಯವಿಲ್ಲ, ಇನ್ನು ಅದನ್ನು ನೋಡೋದಕ್ಕೆ ಸಾಧ್ಯವೇ? ಖಂಡಿತ ಸಾಧ್ಯವಿಲ್ಲ. ಹಾಗಾಗಿ ನಮ್ಮ ಎಲ್ಲ ಪರಿವಾರಕ್ಕೂ ಅದರಿಂದ ದೊಡ್ಡ ಆಪತ್ತಿದೆ. ನಾನು ನನ್ನ ಪರಿವಾರವನ್ನು ಕಾಪಾಡಿಕೊಳ್ಬೇಕು ಅಂತಂದರೆ ನಾನು ಬೇರೆ ಕಾಡಿಗೆ ಹೋಗಲೇಬೇಕು, ವಲಸೆ ಹೊರಡಬೇಕು ಅಂತ ಹೇಳಿ ನಾನು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇದು ನನ್ನ ನಿಶ್ಚಯ. ನನ್ನ ಪರಿವಾರವನ್ನು ಯಾರನ್ನೂ ಕಳೆದುಕೊಳ್ಳೋದಕ್ಕೆ ನಾನು ಇಷ್ಟಪಡೋದಿಲ್ಲ. ನೀನು ಕೂಡ ನಿನ್ನ ಅಣ್ಣ ಕರಟಕನ ಜೊತೆಗೆ ಸೇರಿ ತಯಾರಾಗಿ ಬಂದುಬಿಡು. ಎಲ್ಲರೂ ಈ ಕಾಡನ್ನು ಬಿಟ್ಟು ಪಕ್ಕದ ಕಾಡಿಗೆ ಹೊರಟೋಗ್ಬಿಡೋಣ ಅಂತ. ದಮನಕನಿಗೆ ಅನುಮಾನ ಬಂತು. ಏನದು ಇರ್ಬೋದು ಶಬ್ದ? ನನಗೂ ಕೇಳಿಸ್ತು ಸ್ವಲ್ಪ ಸದ್ದು, ಆದರೆ ಅದಕ್ಕಿಷ್ಟು ಹೆದರ್ಕೊಂಡು ಕಾಡನ್ನೇ ಬಿಟ್ಟು ಹೋಗಬೇಕಾ? ಅದೇನು ಅಂತ ತಿಳ್ಕೊಂಡು ಬಂದರೆ ಆಗಲಿಕ್ಕಿಲ್ವೇ ಅಂತ. ಆಗ ಹೇಳ್ತು ಮಹಾರಾಜ, ಏನಂತಂದರೆ,
ಹೌದು, ಎಲ್ಲರೂ ಹೋಗಿ ಬಿಡೋಣ. ದೊಡ್ಡ ಆಪತ್ತು ಬಂದರೆ ಯಾವತ್ತೂ ಒಂದು ಕಡೆ ಇರಬಾರ್ದು, ಬೇರೆ ಕಡೆ ಹೊರಟು ಹೋಗಬೇಕು. ಅದೇ ಬುದ್ಧಿವಂತಿಕೆ. ಆದರೆ ಅದು ಯಾವ ಶಬ್ದ ಅಂತ ತಿಳ್ಕೊಂಡು ಬರ್ತೀನಿ, ಆಮೇಲೆ ನಾವು ಸೂಕ್ತ ನಿರ್ಧಾರವನ್ನು ಮಾಡೋಣ. ಅದಕ್ಕೆ ನೀವು ನನಗೆ ಅನುಮತಿ ಕೊಡಿ ಅಂತ ಕೇಳ್ತು. ಮಹಾರಾಜ ಸಿಂಹ ಪಿಂಗಳಕ ಯೋಚನೆ ಮಾಡ್ತು. ಹೌದು, ಅನುಮತಿ ಕೊಡೋದ್ರಿಂದ ಏನೂ ನಷ್ಟವಿಲ್ಲ, ನಾನು ಇಲ್ಲೇ ಇರ್ತೀನಿ, ಹೇಗೋ ಅದು ನನ್ನ ಮಂತ್ರಿ, ಅದಕ್ಕೆ ಆ ಕೆಲಸ ವಹಿಸಿದರೆ ನೋಡೋಣ ಏನು ಅಂತ ತಿಳ್ಕೊಂಡು ಬರಲಿ ಅಂತ ಹೇಳಿ, ಆಯಿತು ಅನುಮತಿ ಕೊಟ್ಟಿದ್ದೇನೆ, ಹೋಗಿ ನೋಡ್ಕೊಂಡು ಬಾ, ನಾಳೆ ನನ್ನ ಸಭೆಯಲ್ಲಿ ನೀನು ಬಂದುಬಿಟ್ಟು ಅದು ಏನು ಅಂತ ಹೇಳಬೇಕು, ಆಮೇಲೆ ನಾವು ಹೊರಡುವ ತೀರ್ಮಾನವನ್ನು ಮಾಡಿ ಎಲ್ಲರೂ ತಯಾರಾಗಿ ಹೊರಟು ಬಿಡೋಣ. ಆಯಿತು ಅಂತ ಹೇಳಿ ಪಿಂಗಳಕ ಹೇಳಿದ ಮಾತನ್ನು ಕೇಳಿ ದಮನಕ ಹೊರಟುಬಿಟ್ಟು ನೋಡಿಕೊಂಡು ಬಂದು ಖಂಡಿತವಾಗಿ ನಿನಗೆ ನಾನು ಹೇಳ್ತೇನೆ ಅಂತ ಹೇಳಿ, ದಮನಕ ಬಂದು ಸಿಂಹ ಎಲ್ಲಿ ನೀರನ್ನ ಕುಡಿತಾ ನಿಂತಿತ್ತೋ ಅದೇ ಜಾಗದಲ್ಲಿ ಬಂದು ಸುತ್ತಲೂ ನೋಡ್ತು. ಏನಿರಬಹುದು, ಯಾವ ಬೃಹತ್ ಪ್ರಾಣಿ ಆ ಒಂದು ದೊಡ್ಡ ಶಬ್ದವನ್ನು ಮಾಡಿರಬಹುದು ಅಂತ. ಅದಕ್ಕೆ ಯಮುನೆಯ ಆ ತುದಿಯಲ್ಲಿ ದೊಡ್ಡದಾದ ಎತ್ತು ಕಾಣಿಸ್ತು. ಆ ಎತ್ತು ಸಂಜೀವಕ. ಓ, ಇದು ನೋಡೋದಕ್ಕೆ ಎತ್ತು ಇದ್ದ ಹಾಗೆ ಇದೆ, ಆದರೆ ಎತ್ತಲ್ಲ ಅನಿಸುತ್ತೆ. ಯಾಕೆಂದರೆ ಎತ್ತು ಇಷ್ಟು ದೊಡ್ಡದಾಗಿ ಇರೋದಿಲ್ಲ, ಇಷ್ಟು ಎತ್ತರ, ಇಷ್ಟು ಬಲಿಷ್ಠ, ಇಷ್ಟು ಬೆಳ್ಳಗೆ, ಇಷ್ಟು ಬಾಹುಬಲದಿಂದ ಕೂಡಿದೆ. ಅಬ್ಬಬ್ಬಾ, ಭಯಂಕರವಾಗಿದೆ. ಎತ್ತಲ್ವಾ, ಆದರೆ ನೋಡೋದಕ್ಕೆ ಮಾತ್ರ ಎತ್ತಿನ ಆಕಾರವೇ ಇದೆಯಲ್ಲ ಅಂತ ಹೇಳಿ ನೋಡಿಯೇ ಬಿಡೋಣ ಅಂತ ಹೇಳಿ ಧೈರ್ಯ ಮಾಡಿ ನದಿಯನ್ನು ದಾಟ್ಕೊಳ್ತಾ ಎತ್ತಿನ ಬಳಿಗೆ ಹೋಯಿತು. ಸಂಜೀವಕನ ಹತ್ರ ಹೋಗಿ ಹತ್ತಿರದಿಂದ ನೋಡ್ತು. ಓ, ಇದು ಗೂಳಿ ಎತ್ತೇನೆ, ಸರಿ, ನನ್ನ ಅನುಮಾನ ನಿಜವೇನೆ, ಇದು ಯಾವ ಬೇರೆ ಪ್ರಾಣಿನೂ ಅಲ್ಲ, ಹಾಗಾಗಿ ನನಗೆ ಭಯವಿಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ನಮಸ್ಕಾರ ಮಾಡಿಕೊಂಡು ವಾಪಸ್ಸು ಬಂದುಬಿಟ್ಟು ಸಿಂಹರಾಜ ಕುಳಿತಿದ್ದ ಜಾಗಕ್ಕೆ ಬಂತು. ಪಿಂಗಳಕನ ಹತ್ರ ಬಂದುಬಿಟ್ಟು, ಸ್ವಾಮಿ ನಮಸ್ಕಾರ ಮಾಡ್ತಾ ಇದ್ದೇನೆ, ಆ ಒಂದು ಬೃಹತ್ ಪ್ರಾಣಿಯನ್ನು ನೋಡ್ಕೊಂಡು ಬಂದೆ. ನೋಡ್ಕೊಂಡು ಬಂದ್ಯಾ? ಆ ಪ್ರಾಣಿ ಹತ್ತಿರದಿಂದ ನೋಡಿದ್ಯಾ ಅಂತ ಪಿಂಗಳಕ ಕೇಳ್ತು. ನೋಡಿಬಿಟ್ಟು ಜೀವಸಹಿತ ಬಂದಿದ್ದೀಯಲ್ಲ, ನೀನು ಬಹಳ ಧೈರ್ಯಶಾಲಿಯೇ ಇರಬೇಕು ಅಂತ ಹೇಳಿ ಒಂದು ರೀತಿ ಪ್ರಶಂಸೆ ಮಾಡಿತು ಪಿಂಗಳಕ. ನಾನು ಖಂಡಿತವಾಗಿಯೂ ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೇನೆ, ಸತ್ಯವಾಗಿಯೂ ನೋಡ್ಕೊಂಡು ಬಂದಿದ್ದೇನೆ ಅಂತ ಹೇಳಿಬಿಟ್ಟು ದಮನಕ ರಾಜನ ಹತ್ರ ಹೇಳ್ತು. ಹೇಗಿತ್ತದು, ಯಾರದು, ಏನು ಪ್ರಾಣಿ ಅದು ಅಂತ. ಆಗ ದಮನಕ ಹೇಳ್ತು, ದೊಡ್ಡದಾಗಿ ತುಂಬ ಮಹಾಬಲಶಾಲಿಯಾದಂತಹ ದೊಡ್ಡ ಪ್ರಾಣಿ ಅದು. ನಾನು ನೋಡಿಕೊಂಡು ಬಂದಿದ್ದೇನೆ, ಮಾತನಾಡಿಸಲಿಲ್ಲ, ದೂರದಿಂದ ಹತ್ತಿರದಿಂದ ನೋಡಿ ಸ್ವಲ್ಪ ದೂರಕ್ಕೆ ಹೋಗಿ ನಮಸ್ಕಾರ ಮಾಡಿ ವಾಪಸ್ ಬಂದಿದ್ದೇನೆ. ನಾನು ಮಹಾಪ್ರಭುಗಳು ಅಪ್ಪಣೆ ಕೊಟ್ಟರೆ ನಾನು ಮಹಾಪ್ರಭುಗಳ ಪರವಾಗಿ ಹೋಗಿ ಸಂಧಾನ ಮಾಡಿಕೊಂಡು ಬರ್ತೇನೆ ಅಂತ ಹೇಳ್ತು. ಪಿಂಗಳಕನಿಗೆ ಆಶ್ಚರ್ಯ. ಹಾಂ, ಈ ದೂತ ಕಾರ್ಯವನ್ನು ನೀನು ನಿಜವಾಗ್ಲೂ ಮಾಡಬಲ್ಲೆಯಾ? ಹೇಗೆ ಸಾಧ್ಯ ನಿನ್ನ ಕೈಲಿ? ಅಷ್ಟು ಧೈರ್ಯ ಇದೆಯಾ ನಿನಗೆ? ಅಷ್ಟು ಮಹಾಬಲನ ಹತ್ರ ಹೋಗೋದಕ್ಕೆ ನಿನಗೆ ಸಾಧ್ಯವೇ ಅಂತ ಕೇಳಿದಾಗ, ಆಗುತ್ತೆ, ನಾನು ಖಂಡಿತ ಮಾಡ್ತೇನೆ ಅಂತ ಹೇಳಿಬಿಟ್ಟು ದಮನಕ ಮಹಾರಾಜರ ಅನುಮತಿಯನ್ನು ತೆಗೆದುಕೊಂಡು ಸೀದಾ ಒಂದು ದೊಡ್ಡ ಎತ್ತು ಸಂಜೀವಕನ ಬಳಿಗೆ ಧೈರ್ಯವಾಗಿ ಹೋಯಿತು. ಆ ನರಿಗೆ ಚೆನ್ನಾಗಿ ಗೊತ್ತಿತ್ತು, ಅದು ಯಾವ ದೊಡ್ಡ ಪ್ರಾಣಿನೂ ಅಲ್ಲ, ಎತ್ತು ಬಲಶಾಲಿಯಾಗಿದೆ ಅಷ್ಟೇನೇ ಅಂತ. ಹಾಗಾಗಿ ಭಯವಿಲ್ಲದೆ ಹೋಗಿ ಎತ್ತಿನ ಬಳಿ ನಿಂತಿತು. ಸಂಜೀವಕ ದಮನಕನನ್ನು ನೋಡ್ತು. ಯಾರಿದು ಅಂತ ನೋಡಿ ಅದೇನೂ ಗಮನಿಸ್ಕೊಳ್ಳೋಕ್ಕೆ ಹೋಗಲಿಲ್ಲ. ಯಾರೋ ಒಂದು ಪ್ರಾಣಿ ಬಂದಿದೆ, ನನ್ನ ಪಾಡಿಗೆ ನಾನು ಹುಲ್ಲು ತಿಂತೇನೆ ಅಂತ ಹೇಳಿ ತಿಂತಾ ಇತ್ತು. ಆಗ ದಮನಕ, ಸ್ವಾಮಿ ನಮಸ್ಕಾರ ವೃಷಭರಾಜನೇ, ನಮ್ಮ ಮಹಾಸ್ವಾಮಿ ಮಹಾರಾಜ ಪಿಂಗಳಕ ಮೃಗರಾಜೇಂದ್ರ ನಿನ್ನನ್ನು ಕರ್ಕೊಂಡು ಬರೋದಕ್ಕೆ ಹೇಳಿದ್ದಾನೆ. ನೀನು ಯಾಕೆ ಗುಟ್ರು ಹಾಕ್ತಾನೆ ಇರ್ತೀಯ? ಹಾಂ, ಯಾತಕ್ಕೆ ಈ ಥರ ಜೋರಾಗಿ ಶಬ್ದ ಮಾಡ್ತಾನೆ ಇರ್ತೀಯ ಅಂತ ಕೇಳ್ತು ದಮನಕ. ಆಗ ಸಂಜೀವಕ, ಪಿಂಗಳಕ ಅಂದರೆ ಯಾರು? ಆತ ಎಲ್ಲಿರ್ತಾನೆ? ಪಿಂಗಳಕ ಗೊತ್ತಿಲ್ವೇ ಅಂತು ದಮನಕ. ನಮ್ಮ ಪ್ರಭುಗಳು ಸಿಂಹರಾಜರು ಇಲ್ಲೇ ಹತ್ತಿರದಲ್ಲೇ ಗುಹೆಯಲ್ಲಿ ಇದ್ದಾನೆ, ಎಲ್ಲ ಪ್ರಾಣಿಗಳ ಒಡೆಯ ಆತ. ಆತನ ಅಪ್ಪಣೆಯನ್ನು ನೀನು ಪಾಲಿಸದೆ ನನ್ನ ಜೊತೆ ಬರದೇ ಹೋದರೆ ನಿನ್ನ ಪ್ರಾಣಕ್ಕೆ ಸಂಚಕಾರ ಬಂದ್ಬಿಡುತ್ತೆ ಅಂತ ಹೆದರಿಸ್ತು. ಆಗ ಸಂಜೀವಕ, ಅಯ್ಯಪ್ಪ, ಸಿಂಹದ ಬಾಯಿಗೆ ಯಾರು ಸಿಗ್ತಾರೆ ಅಂತ ತನ್ನಲ್ಲೇ ಅಂದ್ಕೊಂಡು, ಆಯಿತು ನಾನು ಖಂಡಿತ ಬರ್ತೇನೆ, ಮಹಾರಾಜನ ಮಾತನ್ನು ಯಾರಾದರೂ ಪಾಲಿಸದೇ ಇರ್ತಾರೆಯೇ, ನಾನು ಖಂಡಿತ ಬಂದೇ ಬರ್ತೇನೆ ಅಂತ ಹೇಳಿ
ದಮನಕನ ಹತ್ರ ಮಾತು ಕೊಟ್ಟಿತು. ಹೀಗೆ ಹಲವಾರು ನೀತಿ ಕಥೆಗಳನ್ನು ಹೇಳ್ತಾ ಗುರುಗಳು ರಾಜಕುಮಾರರನ್ನ ಸರಿದಾರಿಗೆ ತಂದರು. ಅಂತೂ ರಾಜಕುಮಾರರು ತಾವು ಕಲಿತ ವಿದ್ಯೆಯನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ಬರೋದಕ್ಕೆ ಈ ಎಲ್ಲ ಕಥೆಗಳು ತುಂಬ ಸಹಕಾರಿಯಾದವು. ಅವೇ ಪಂಚತಂತ್ರದ ಕಥೆಗಳು. ಇನ್ನು ಮುಂದೆ ನಿಮಗೆ ಪಂಚತಂತ್ರದ ಕಥೆಗಳು ಒಂದೊಂದಾಗಿ ಸಿಗುತ್ತವೆ ಮಕ್ಕಳೇ, ಕೇಳ್ತೀರಿಯಲ್ಲ? ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು. ಈ ಕಥಾ ಮಾಲಿಕೆಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯವಿದೆ.